ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಇಂದು ಧಾರವಾಡ 11ನೇ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ ಹಾವೇರಿ ಜಿಲ್ಲೆಯ ಶಿಗ್ಗಾಂವಿ 83ನೇ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ಮಾಡಿದೆ. ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ, ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ ಶಿಗ್ಗಾಂವಿ 83ನೇ ವಿಧಾನಸಭಾ ಕ್ಷೇತ್ರದಲ್ಲಿ ಉಪಚುನಾವಣೆ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಶಿಗ್ಗಾಂವಿಯಲ್ಲಿ ಇದೆ. ಈ ಶಿಗ್ಗಾಂವಿಯಲ್ಲಿ ಇದ್ದಿರ್ತಕ್ಕಂಥ ವಿಷಯದಲ್ಲಿ ಕಳೆದ 2023ರಲ್ಲಿ ಈ ಕ್ಷೇತ್ರದ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಸತತವಾಗಿ 4 ಬಾರಿ ಆಯ್ಕೆಯಾಗಿ ವಿಧಾನಸಭೆಗೆ ಹೋಗಿದ್ದರು. ಆದರೆ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಿಂದ ಅವರು ಸ್ಪರ್ಧೆ ಮಾಡಿ ಲೋಕಸಭೆಗೆ ಪ್ರಯಾಣ ಬೆಳೆಸಿದ್ರು. ಈ ಕ್ಷೇತ್ರದಲ್ಲಿ ರಾಜೀನಾಮೆ ನೀಡಿದರು. ಉಪಚುನಾವಣೆ ಬರುವಂಥ ಸೃಷ್ಟಿಯಾಯಿತು. ಈ ಕ್ಷೇತ್ರದಲ್ಲಿ ಹಗ್ಗಿನ ಜಗ್ಗಾಟದಂತೆ ನನಗೆ ಬೇಕು ನಿನಗೆ ಬೇಕು, ನಾನು ಸ್ಪರ್ಧೆ ಮಾಡ್ತೇನೆ ನೀನು ಸ್ಪರ್ಧೆ ಮಾಡ್ತೇನೆ, ನಾನು ವಿಧಾನಸಭೆಗೆ ಹೋಗ್ತೇನೆ ನೀನು ವಿಧಾನಸಭೆಗೆ ಹೋಗ್ತೇನೆ ಅಂತ ಜನರ ಒಡನಾಟದಲ್ಲಿ ನಾಯಕರ ಮುಂದಗಡೆ ಅಭಿಮಾನಿ ಬಳಗದಿಂದ ಕೂಗಾಟಗಳನ್ನು ಮತ್ತು ಅಭಿಮಾನಿ ಬಳಗದಿಂದ ಟಿಕೆಟ್ ನಮ್ಮ ವ್ಯಕ್ತಿಗೆ ಸಿಗಬೇಕು ನಿಮ್ಮ ವ್ಯಕ್ತಿಗೆ ಸಿಗಬೇಕು ಅನ್ನುವಂಥ ಹೇಳುವಂಥ ರೀತಿಯಲ್ಲಿ ಈ ಕ್ಷೇತ್ರದಲ್ಲಿ ಸೃಷ್ಟಿಯಾಗಿರ್ತಕ್ಕಂಥದ್ದು. ನಮ್ಮ ಜೊತೆ ನ್ಯೂಸ್ 43 ಇಂಡಿಯಾದ ವಿಶೇಷ ಸಂದರ್ಶನದಲ್ಲಿ ರಾಜಕೀಯ ಅನುಭೋಗ ಪ್ರಥಮ ಬಾರಿಗೆ ಪಡೆದಿರ್ತಕ್ಕಂಥವರು ಮತ್ತು ಇವರ ತಂದೆಯವರಾಗಿರ್ತಕ್ಕಂಥ ಕೇಂದ್ರ ಸಚಿವರಾಗಿ ಕ್ಷೇತ್ರದಲ್ಲಿ ಮತ್ತು ಕರ್ನಾಟಕ ರಾಜ್ಯಕ್ಕೆ ಅನೇಕ ಕೊಡುಗೆ ಕೊಡುವುದರಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ಮಾನ್ಯ ಶ್ರೀ CM ಇಬ್ರಾಹಿಂ ಅವರ ಪುತ್ರ ಆಗಿರ್ತಕ್ಕಂಥ CM ಫೈಜ್ ಅವರು, ಮೊಹಮ್ಮದ್ ಫೈಜ್ ಅವರು ನಮ್ಮ ಜೊತೆ ಇದ್ದಾರೆ. ಇವರು ಕ್ಷೇತ್ರದಲ್ಲಿ ಮೈನಾರಿಟಿ ಕ್ಷೇತ್ರ ಅನ್ನೋದಕ್ಕಿಂತ ಈ ಕ್ಷೇತ್ರ ಜನರ ಬಗ್ಗೆ ಏನಾದರೂ ಮಾಡಬೇಕು, ಈ ಕ್ಷೇತ್ರ ಬಗ್ಗೆ ಚಿಂತನೆ, ಈ ಕ್ಷೇತ್ರ ಬಗ್ಗೆ ದುಡಿಮೆ, ಈ ಕ್ಷೇತ್ರ ಬಗ್ಗೆ ಕಾಳಜಿ ಇಟ್ಟುಕೊಂಡಿರ್ತಕ್ಕಂಥ ಈ ಕ್ಷೇತ್ರ ವಿಶ್ವಾಸದೊಂದಿಗೆ ನಾನು ಮೈನಾರಿಟಿಗೆ ವಿಶ್ವಾಸ ಕೊಡೋದ್ರಲ್ಲಿ ನಾನು ಈ ಕ್ಷೇತ್ರಕ್ಕೆ ಬಂದಿಲ್ಲ, ಈ ಕ್ಷೇತ್ರಕ್ಕೆ ನಾನು ಬಂದಿರೋದು ಈ ಕ್ಷೇತ್ರದಲ್ಲಿ ಆಗು ಹೋಗುವ ವಿಚಾರಗಳನ್ನೇ ಡೆವಲಪ್ಮೆಂಟ್ ಹಾದಿ ಕಡೆ ತರಬೇಕಂತ ವಿಚಾರದಿಂದ ಈ ಕ್ಷೇತ್ರ ಕಡೆ ಮುಖ ಮಾಡಿರ್ತಕ್ಕಂಥ CM ಫೈಜ್ ಅವರು. ಇವರ ವಿಚಾರಗಳನ್ನು ಯುವಕರಾಗಿ ಬೆಳೆಯುವುದು, CM ಫೈಜ್ ಅವರಿಗೆ ಈ ಕ್ಷೇತ್ರದಲ್ಲಿ ಯಾವ ರೀತಿ ಅವಕಾಶ ಸಿಗಬಹುದು, ಕಾಂಗ್ರೆಸ್ನ ಒಡನಾಟದೊಂದಿಗೆ ಕಾಂಗ್ರೆಸ್ಸಿನ ಬೆಂಬಲದೊಂದಿಗೆ ಇಲ್ಲಿ ಕಾಂಗ್ರೆಸ್ಸಿಗೆ ಅವಕಾಶ ಸಿಗ್ತಾ ಇಲ್ಲ, ಮೈನಾರಿಟಿಯವರು ಪರಾಜಿತರಾಗ್ತಾ ಇದ್ದಾರೆ. ಮೈನಾರಿಟಿಯವರು ಪರಾಜಿತ ಆಗುವಂಥ ಕಾರಣ ಈ ಕ್ಷೇತ್ರದಲ್ಲಿ ಕೆಲವೊಂದಿಷ್ಟು ಒಳ ಒಪ್ಪಂದಗಳನ್ನು ಮತ್ತೆ ಈ ಕ್ಷೇತ್ರದಲ್ಲಿ ಆಗು ಹೋಗುವ ವಿಚಾರಗಳನ್ನು ಗಮನ ಹರಿಸಿದ್ರೆ ಮೈನಾರಿಟಿಗೆ ಕೊಡಬಹುದು, ಅದರ್ ಕಮ್ಯುನಿಟಿಗೆ ಟಿಕೆಟ್ ಕೊಡಬೇಕಂತೇಳಿ ಸುಮಾರು ಜನ ರೇಸ್ನಲ್ಲಿದ್ದಾರೆ. ಕೆಲವೊಂದು ಜನರಿಗೆ ರಾಜಕೀಯ ಗೊತ್ತಿಲ್ಲ ಅಂದ್ರೂ ಕೂಡ ನಾನು ಕೂಡ ಟಿಕೆಟ್ ಆಕಾಂಕ್ಷಿ ಇದ್ದೇನೆ ಅಂತೇಳಿ ಫೈಟ್ ಮಾಡ್ತಾ ಇದ್ದಾರೆ. ಬನ್ನಿ ವೀಕ್ಷಕರೇ, ನಮ್ಮ ಜೊತೆ CM ಫೈಜ್ ಅವರು ಇದ್ದಾರೆ, ಅವ್ರ ಜೊತೆ ಮಾತನಾಡೋಣ. ನಮಸ್ತೆ. ನಮಸ್ಕಾರ. ನ್ಯೂಸ್ 43 ಇಂಡಿಯಾಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ನಾವು ಮೊದಲನೇ ಪ್ರಶ್ನೆಗೆ ಕ್ಷೇತ್ರ ಬಗ್ಗೆ ಹೋಗೋದಕ್ಕಿಂತ ನಿಮ್ಮ ಜೊತೆ ಮಾತನಾಡೋದಕ್ಕಿಂತ ಪೂರ್ವಕವಾಗಿ ರಾಜಕೀಯ ಜೀವನಕ್ಕೆ ನೀವು ಎಂಟ್ರಿ ಕೊಟ್ಟಿದ್ದು ತಂದೆಯವರ ಮಾರ್ಗದರ್ಶನ, ತಂದೆಯವರ ಹಾದಿ ಮತ್ತು ಪಕ್ಷದ ಬಲ, ಪಕ್ಷದ ವಾಕಚತುರ್ಯಗಳನ್ನು ಇವೆಲ್ಲವನ್ನು ರಾಜಕೀಯ ತಾವು ಎಲ್ಲಿಂದ ಪ್ರಾರಂಭ ಮಾಡಿಕೊಟ್ರಿ ಸರ್? ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಸರ್. ಧನ್ಯವಾದ ಕುನ್ನೂರು ಸಾಹೇಬ್ರೆ. ಥ್ಯಾಂಕ್ ಯು ಸರ್. ತಾವು ಮೊದಲಾಗಿ ನಾನು ತಮಗೆ ಅಭಿನಂದನೆ ಮತ್ತು ಧನ್ಯವಾದ ಸಲ್ಲಿಸ್ತೀನಿ. ಏನು ತಾವು ತಮ್ಮ ಒಂದು ಇಡೀ ರಾಜ್ಯದಲ್ಲಿ ತಮ್ಮದಂತ ಆದಂಥ ಒಂದು ವರ್ಚಸ್ಸು ಈ ಮಾಧ್ಯಮ ಮುಖಾಂತರ ತಾವು ಏನು ಜನಪರವಾಗಿ ತಮ್ಮ ಧ್ವನಿ ತಾವು ಏನು ಹೊರತಾಯಿಸ್ತಿದ್ದೀರಿ ಮತ್ತು ಜನರು ಏನೇನು ಸಮಸ್ಯೆ ಇದೆ ಎಲ್ಲರ ಬಗ್ಗೆ ನೀವು ಸಾಮಾನ್ಯ ಜನರಿಗೆ ತಿಳುವಳಿಕೆ ಎತ್ತಿಸ್ತಾ ಇದ್ರಿ, ಅದಕ್ಕೆ ಧನ್ಯವಾದ ಮತ್ತು ಅಭಿನಂದನೆಗಳು. ಎರಡನೇದು ಸ್ಪರ್ಧೆ, ಇದು 2ನೇ ಬಾರಿ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಾ ಇರೋದು. ತಂದೆ CM ಇಬ್ರಾಹಿಂ ಸಾಹೇಬರು ಅವ್ರದ್ದಂಥ ಒಂದು 50 ವರ್ಷದ ರಾಜಕಾರಣಿ ಅವ್ರದ್ದು ಇತಿಹಾಸ. ಹೌದು. ನನಗಿರೋದು ಒಂದು ವರ್ಷದ ಇತಿಹಾಸ. ಹುಮನಾಬಾದ್ ಕ್ಷೇತ್ರದಿಂದ ಸ್ಪರ್ಧೆ ನಾನು ಹೋದ ಬಾರಿ 2023 ಚುನಾವಣೆ ಅಸೆಂಬ್ಲಿ ಚುನಾವಣೆ ಸಂದರ್ಭದಲ್ಲಿ ನನಗೊಂದು ಅವಕಾಶ ಸಿಕ್ತು ಹುಮನಾಬಾದ್ ಸ್ಪರ್ಧೆ ಮಾಡೋಕ್ಕೆ. ಹೋಗಿ ಅಲ್ಲಿ ಒಂದು 3-4 ತಿಂಗಳು ಜನರೊಟ್ಟಿಗೆ ಜನಸಂಪರ್ಕ ಬೆಳೆಸಿ ಜನರೊಟ್ಟಿಗೆ ಹಗಲು ರಾತ್ರಿ ದುಡಿದು ಒಂದು ಜನ ಅವರೊಂದು ಆಶೀರ್ವಾದ ಮಾಡಿದ್ರು. ನನಗೆ ಒಂದು ಒಳ್ಳೆ ಮತ ಸಂಖ್ಯೆ ನನಗೆ ಕೊಟ್ಟರು ಜನ. ಆಗಲೂ ಯಾವುದೋ ಕಾರಣಕ್ಕೆ ಸುಮಾರು ಕಾರಣಗಳಿಂದ ಅಲ್ಲಿ ಇರೋದು ಒಂದು ಬೆಳವಣಿಗೆ ಕಂಪ್ಲೀಟು ಕಾಂಗ್ರೆಸ್ ಪರವಾಗಿ ಒಂದು ಹೋರಾಟ ಇತ್ತು, ಒಂದು ಒಲವು ಇತ್ತು ಆ ಸಂದರ್ಭದಲ್ಲಿ. ಮತ್ತು ಈ ಜನತಾದಳದ ಒಂದು BJP ಒಟ್ಟಿಗೆ ಮೈತ್ರಿ ಏನಾಯಿತು, ಎಲ್ಲೋ ನಮಗೂ ರಾಜಕೀಯವಾಗಿ ಅವ್ರದ್ದು BJPದು ಏನು ಐಡಿಯಾಲಜಿಕಲಿ ನಮ್ಗೆ ಡಿಫ್ರೆನ್ಸ್ ಇದೆ. ಕೋಮುವಾದಿ ಪಕ್ಷಗಳಿಗೆ ಒಟ್ಟಿಗೆ ನಾವು ಸೇರಿಕೊಂಡು ರಾಷ್ಟ್ರೀಯ ಮತ್ತು ರಾಜ್ಯಕ್ಕೆ
ಒಳ್ಳೆ ಜನರಿಗೆ, ಸಾಮಾನ್ಯ ಜನರಿಗೆ ಯಾವ ಥರದ ಮೂಲಭೂತ ಸೌಲಭ್ಯಗಳಿಗೆ ಸಹಕಾರ ಮಾಡಲಿಕ್ಕಾಗಲ್ಲ. ಯಾವುದಾದ್ರೂ ಬಿ ಜೆ ಪಿ ಒಂದು ಐಡಿಯಾಲಜಿ ಅದು. ಹೌದು. ಆ ಒಟ್ಟಿಗೆ ಏನು ಇವರು ಮೈತ್ರಿ ಮಾಡಿದ ನಂತರ ನಾವೊಂದು ಬೇರೆ ರಾಜಕೀಯ ನಿಲುವು ತೊಡಬೇಕಂತ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಕ್ಕೆ ಒಂದು ಅವಕಾಶ ಸಿಕ್ತು. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ KPCC ಅಧ್ಯಕ್ಷರು ಮತ್ತು ನಮ್ಮ ಅಲ್ಪಸಂಖ್ಯಾತರ ಜಮೀರ್ ಎಲ್ಲರೂ ಸೇರಿ ಎಲ್ಲರೂ ಸಲೀಂ ಅಹಮದ್ ಸಾಹೇಬರು, ಜಬಾರ್ ಖಾನ್ ಸಾಹೇಬರು, ಎಲ್ಲ ಹಿರಿಯರು ಮುಖಂಡರು ಎಲ್ಲರೂ ಸೇರಿ ನನ್ನನ್ನು ತುಂಬ ಹೃತ್ಪೂರ್ವವಾಗಿ ಪಕ್ಷದಲ್ಲಿ ಸೇರ್ಪಡೆ ಮಾಡಿಸಿದ್ರು. ಮತ್ತೆ ಒಳ್ಳೆ ಕೂಡ ಶುಕ್ರವಾರ ದಿನಾನೇ ಜಾಯ್ನಿಂಗ್ ಆಗಿ. ಹೌದು, ಜಾಯ್ನಿಂಗ್ ಆಯಿತು. ಅವತ್ತು ನಾನು ಅಬ್ಸರ್ವೇಷನ್ ಮಾಡ್ತಾ ಇದ್ದೆ, ತಾವು ನಿಮ್ಮ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಹೇಳ್ತಾ ಇದ್ರು ಫೈಜ್ ಅವ್ರನ್ನ ಸ್ವಲ್ಪ ಜಲ್ದಿ ಅವರಿಗೆ ಇನ್ವೈಟ್ ಮಾಡ್ಕೋಣ, ಯಾಕಂದ್ರೆ ಇವತ್ತು ಶುಕ್ರವಾರ ಇದೆ, ನಮಾಜ್ ಹೋಗುವಂತ ಇದೆ ಅಂತ ಅವರು ಗೌರವಿಸಿದ್ರು. ಇದೇ ನೋಡಿ ನಮ್ಮ ಲೀಡರ್ಗಳು ಎಷ್ಟು ಮಟ್ಟಿಗೆ ಅವರು ಎಲ್ಲ ಜನರ ಬಗ್ಗೆ ಅವ್ರಿಗೊಂದು ತಿಳುವಳಿಕೆ, ಮತ್ತು ಸಾಮಾನ್ಯ ಜನರಿಗೆ ಎಲ್ಲ ಸಮುದಾಯಕ್ಕೆ ಒಂದು ಅವ್ರ ತಿಳುವಳಿಕೆ ಇದೆ. ಎಲ್ಲ ಸಮಾಜಕ್ಕೆ ನ್ಯಾಯ ಸಿಗಬೇಕು, ಅವ್ರದಂತ ಒಂದು ಬೆಳಿಬೇಕಂತ ಅವ್ರದ್ದೊಂದು ಏನು ಮನಸ್ಸಿದೆಯಲ್ಲ, ಇದು ಮುಖ್ಯವಾಗಂತ ಈ ವರ್ಚಸ್ ಕಾಂಗ್ರೆಸ್ ಪಕ್ಷದ. BJP-ನಲ್ಲಿ ಇಂಥ ಉದ್ದೇಶ ಇಲ್ಲ. ಈಗ ಮೊನ್ನೆ ನೀವು ನೋಡಿರ್ಬೋದು, BJP ಒಂದು ಪ್ರಮುಖ ಲೀಡರು ಅವ್ರು ಬಂದು ವಿವೇಕಾನಂದ ಫೋಟೋಕ್ಕೆ ಒಂದು ಅಲ್ಲ ಅಂತ ಕೇಳ್ತಾರೆ. ಹೌದು, ಅಬ್ಸರ್ವೇಷನ್ ಮಾಡಿದ್ರು. ಕೆಟ್ಟ ಮಾತು ಹೇಳ್ತಾರೆ ಅವರು. ಅವ್ರು ವೋಟ್ ಪಡಿಲಿಕ್ಕೆ ವಿವೇಕಾನಂದ ಸಾಹೇಬ್ರಿಗೆಲ್ಲ ಬೇಕು, ಎಲ್ಲರೂ ಬೇಕು. ಬಟ್ ವೋಟ್ ಆದ ನಂತರ ಅವ್ರಿಗೆ ಇದ್ರ ಮೇಲೆ ಅವ್ರದ್ದೊಂದು RSS ಐಡಿಯಾಲಜಿಕಲ್ ಡ್ರಿವನ್, ಅವ್ರದ್ದೊಂದು ಡಿಫ್ರೆಂಟ್ ಥಾಟ್ ಪ್ರೊಸೆಸ್. ಇಂಥ ಒಂದು ಅವಕಾಶ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಸೇರ್ಪಡೆಯಾಗಿ ಜನಸೇವೆ ಮಾಡಬೇಕು. ಮತ್ತು ಒಳ್ಳೆ ಯೋಜನೆಗಳು ಸಿದ್ದರಾಮಯ್ಯ ಸಾಹೇಬರು 5 ಗ್ಯಾರಂಟಿಗಳು ಕೊಟ್ಟು ಒಳ್ಳೆ ಒಂದು ಆಡಳಿತ ಸರ್ಕಾರ ನಡೆಸ್ತಾ ಇದ್ದಾರೆ. ಯಾವ ಥರದ್ದು ಒಂದು ಬ್ಯಾಡ್ ರಿಮಾರ್ಕ್ ಇಲ್ಲ, ಏನೂ ಇಲ್ಲ. ಅದನ್ನು ನಡ್ಕೊಂಡು ಕಾಂಗ್ರೆಸ್ನಲ್ಲಿ ಲೋಕಸಭಾ ಚುನಾವಣೆ ಆಯಿತು. ನನ್ನ ಕಡೆಯಿಂದ ಎಷ್ಟು ಮಟ್ಟಿಗೆ ಸ್ಪರ್ಧೆ ಮಾಡಿ ಪಕ್ಷಕ್ಕೋಸ್ಕರ ದುಡಿದೆ ಏನಿದೆ ಪಕ್ಷಕ್ಕೆ ನಮ್ದು ಯಾವ ಕಡೆ ನಮ್ಮ ಕೊಡುಗೆ ಏನು, ನಮ್ಮ ಕಡೆ ಏನು ಸಹಕಾರ ಆಗಬೇಕು, ಯಾವ ಥರ ದುಡಿತೀವಂತ ಪಕ್ಷಕ್ಕೆ ಬೀದರ್ ಜಿಲ್ಲೆಯಲ್ಲಿ ನಾವು ಅದನ್ನು ತೋರಿಸ್ಕೊಟ್ಟಿದ್ದೀವಿ. ಮಾಡಿದ್ರಿ. ಸಾಗರ್ ಖಂಡ್ರೆ ಅವ್ರನ್ನ ಆಯ್ಕೆ ಮಾಡೋದ್ರಲ್ಲಿ ಯಶಸ್ವಿಯಾಗಿ ಎಲ್ಲ ಸಮುದಾಯ ಜನ ಅವರಿಗೆ ಒಳ್ಳೆ ಬೆಂಬಲದಿಂದ ಒಂದು ಯುವಕರಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಧನ್ಯವಾದ, ಅಭಿನಂದನೆ ಸಲ್ಲಿಸ್ತೀನಿ ಸಾಗರ್ ಖಂಡ್ರೆ ಅವರಿಗೆ. ಈ ಬಾರಿ ಈ ಉಪಚುನಾವಣೆ, ಈ ಶಿಗ್ಗಾಂವ್ ಕ್ಷೇತ್ರಕ್ಕೆ ಉಪಚುನಾವಣೆ ಆಗ್ತಾವ ಅಂತ ನಾವು ಯಾರೋ ಅನ್ಕೊಂಡಿಲ್ಲ. ನಂದು ಹೋರಾಟ ಇಲ್ಲಿ ಇಡೀ ನನಗೂ ಶಿಗ್ಗಾಂವ್ ಸವಣೂರಿಗೆ ಏನು ಸಂಬಂಧ ಅಂದರೆ 6 ವರ್ಷದಿಂದ ನಾನಿಲ್ಲಿ ಸವಣೂರು ಕ್ಷೇತ್ರದಲ್ಲಿ ಮುತವಲ್ಲಿ ರಿಜಿಸ್ಟರ್ಡ್ ವೋಟರ್ ಆಗಿದ್ದೇನೆ. ಸುಮಾರು 6 ವರ್ಷದಿಂದ ಮುತವಲ್ಲಿ ಅಂದ್ರೆ ಅಂಜುಮನ್ ಕಮಿಟಿಯ ಒಂದು ರಿಜಿಸ್ಟರ್ಡ್ ವೋಟರ್ ಆಗಿ ಸುಮಾರು 6 ವರ್ಷದಿಂದ ಮಯನಿ ಮಸ್ಜಿದ್ ಒಂದು ಇದಿದೆ ಸವಣೂರಿನಲ್ಲಿ, ಅಲ್ಲಿ ನಾನು ರಿಜಿಸ್ಟರ್ಡ್ ವೋಟರ್, ಅಲ್ಲಿ ಮುತವಲ್ಲಿ. ಅದು 6 ವರ್ಷ ಹಿಂದೆ ಆಗಿರೋದು. ಮತ್ತೆ ಎರಡನೇದು ಒಂದು ವಿಷಯ ಏನಾದರೂ ಹಳೆ, ಈಗ ಏನು 6 ವರ್ಷದ ಹಿಂದಗಡೆ ತಾವು ಹೇಳ್ತಾ ಇದ್ರಿ ಮುತವಲ್ಲಿ ರಿಜಿಸ್ಟರ್ ಅಂತ ಹೇಳ್ತಾ ಇದ್ರಿ. ಈ 6 ವರ್ಷ ಹಿಂದಗಡೆ ಏನಾದರೂ ಮುಂದಿನ ಚುನಾವಣೆಗೆ ಇಲ್ಲಿ ಬರಬೇಕಂತೇಳಿ ಏನಾದರೂ ಕನಸು ಸರ್? ಇಲ್ಲ, ಹಂಗೆ ಇದ್ದೇ ಇರಲಿಲ್ಲ. ನೀವು ನೋಡ್ಬೋದು, ನನ್ನ 6 ವರ್ಷಕ್ಕೂ ನಂದು ರಾಜಕೀಯವಾಗಿ ಜೀವನ ಇರಬೇಕಂತ ಯಾವ ಥರದೊಂದು ಕನಸು ಇರಲಿಲ್ಲ. ಒಂದು ಎರಡನೇದು, ನಮ್ಮ ಕುಟುಂಬದಿಂದ ನಮ್ಮ ತಂದೆಯೂ ಸಹ ಅವ್ರ ಕಡೆಯಿಂದ ಒಂದು ಒತ್ತಡನೇ ಇರಲಿಲ್ಲ, ನೀವು ರಾಜಕೀಯದಲ್ಲಿ ಬರಬೇಕು, ನೀವು ರಾಜಕೀಯ ಕಳ್ಕೊಂಡ್ರಿ. ಹೌದು, ಬ್ರದರ್ನ ನೀವು ಸುಮಾರು 26-27 ವರ್ಷ ಮುಂಚೆ ಕಳ್ಕೊಂಡಿರೋದು. ನಮ್ಮ ತಂದೆ ಕಡೆಯಿಂದ ಯಾವ ಥರ ಒತ್ತಡ ಇರಲಿಲ್ಲ, ನಾವು ರಾಜಕೀಯ ಬರಬೇಕಂತ ಯಾವ ಒತ್ತಡ ಇಲ್ಲ. ಮತ್ತು ನಾನಂತ ಸ್ವಂತ ಅಬ್ರಾಡ್ ಡಿಗ್ರಿ ಪಡೆದಿದ್ದೀನಿ, ಒಳ್ಳೆ ಒಂದು ವಿದ್ಯೆ ಪಡೆದಿದ್ದೀನಿ, ಮತ್ತು ಸಂಸ್ಥೆ ಮತ್ತು ಇಂಡಸ್ಟ್ರೀಸು IT ಕಂಪ್ನಿ ಎಲ್ಲ ದೇವ್ರು ಕೊಟ್ಟಿದ್ದಂಥ ಎಲ್ಲ ನಡೆಸ್ಕೊಂಡು ಸುಮಾರು ಸಾವಿರದಂಥ ಯುವಕರು ನನ್ನ ಎಲ್ಲ ಇಂಡಸ್ಟ್ರೀಸ್ನಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಇದು ನಾನು ಒಂದು ಕಡೆ ಹೋಗ್ತಾಯಿದ್ದೆ, ಇಷ್ಟೆಲ್ಲ ದೇವರು ಅನುಗ್ರಹ ಕೊಟ್ಟದಂತ ನಾವು ನಮ್ಮ ಕಡೆಯಿಂದ ಇಡೀ ಜನರಿಗೆ, ಸಾಮಾನ್ಯ ಜನರಿಗೆ ವಾಯ್ಸ್ಲೆಸ್ ಆಗಿ ನಾವು ಯಾಕೆ ನಮ್ಮ ಕೊಟ್ಟಿರೋದಂಥ ಶಕ್ತಿ ಇಡೀ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಯಾವ ಥರ ಇದನ್ನು ನಾವು ಕಾಂಟ್ರಿಬ್ಯೂಟ್ ಮಾಡ್ಬೋದು, ಸೋಷಿಯಲ್ ಅಪ್ಲಿಫ್ಟ್ಮೆಂಟ್ ಯಾವ ಥರ ಮಾಡಬೇಕು, ಎಲ್ಲ ವರ್ಗ ಜನಕ್ಕೂ ಯಾವ ಥರ ನಾವು ಪ್ರಯತ್ನ ಪಟ್ಟು ಅವ್ರಿಗಂತ ಆದಂಥ ಒಂದು ಡೆವಲಪ್ಮೆಂಟ್ ಯಾಕೆ ಮಾಡಬಾರ್ದಂತ ಒಂದು ವಿಷಯ, ಒಂದು ಇಚ್ಛೆ ಇಟ್ಕೊಂಡು ನಾವು ರಾಜಕೀಯವಾದಂಥ ಒಂದು ಇದರಲ್ಲಿ ಒಂದು ಪ್ರವಾಸ ಮಾಡಿದ್ದು. ಮತ್ತು ಹೋದ ಬಾರಿ ಚುನಾವಣೆಯಲ್ಲೇ ಸ್ಪರ್ಧೆ ಮಾಡಬೇಕಂತ ಒಂದು ಇಚ್ಛೆ. ಯಾಕಂದರೆ ನೇರ ಸಂಪರ್ಕ, ಜನಸಂಪರ್ಕ ಬೆಳೆಸೋಕ್ಕಾಗಿರೋ ಚುನಾವಣೆ ಮತ್ತು ಜನಪ್ರತಿನಿಧಿ ಆದರೆ ನೀವು ಎಲ್ಲ ಪಕ್ಷದಲ್ಲಿ ನೀವು ದುಡಿಬೋದು, ಪಕ್ಷದಲ್ಲಿ ಒಂದು ಪೋಸ್ಟು ತೊಗೊಳ್ಬೋದು, ಮತ್ತು ನಿಗಮ ಎಲ್ಲ ಮಾಡ್ಬೋದು. ಬಟ್
ಜನರೊಟ್ಟಿಗೆ ನೀವು ಸಂಪರ್ಕ, ಜನರ ಸಮಸ್ಯೆ ಮೂಲ ಏನಿದೆ ಸಮಸ್ಯೆ ಅರ್ಥ ಮಾಡ್ಕೊಳ್ಬೇಕಾದ್ರೆ ನೀವು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು. ಚುನಾವಣೆಯಲ್ಲೇ ನೀವು ಸ್ಪರ್ಧೆ ಮಾಡೋಕ್ಕೆ ಒಂದು ಆ ಸಂದರ್ಭದಲ್ಲಿ ಜನಸಂಪರ್ಕ ಬೆಳೆಸ್ತೀರಾ, ಅವ್ರದ್ದು ಏನೇನಿದೆ ಸಮಸ್ಯೆಗಳು ನೀವು ಅರ್ಥ ಮಾಡ್ಕೊಂಡು ಅದಕ್ಕೆ ನೀವು ಏನಿದೆ ಪ್ರಯತ್ನ ಪಡ್ತೀರಲ್ಲ, ಅಲ್ಲೇ ನಿಮ್ಮಿರೋದು ಏನಂದರೆ ಡಿಫ್ರೆನ್ಸ್ ಕ್ರಿಯೇಟ್ ಮಾಡ್ತಿದ್ದೀವಿ ಜನರ ಮನಸ್ಸಲ್ಲಿ. ಆ ಒಂದು ಉದ್ದೇಶದಿಂದ ಚುನಾವಣೆಯಲ್ಲಿ ಇರಬೇಕು, ಚುನಾವಣೆ ಸ್ಪರ್ಧೆ ಮಾಡಬೇಕಂತ ಒಂದು ಇಚ್ಛೆ. ನೋಡೋಣ ಮುಂದೆ ಬರೋ ದಿನಗಳಲ್ಲಿ ಏನೇನು ಯಾವ ಥರ ಆಗುತ್ತೆ. ಸರಿ ಸರ್, ನೀವು ಸುಮಾರು ಈ ಕ್ಷೇತ್ರದಲ್ಲಿ ಚುನಾವಣೆಯ ರೀತಿಯಲ್ಲಿ 1 ತಿಂಗಳಿಂದ 2 ತಿಂಗಳಿಂದ ಈ ಕ್ಷೇತ್ರದಲ್ಲಿ ಸಂಚಾರ ಮಾಡ್ತಾ ಇದ್ದೀರಿ. ಇನ್ನೂವರೆಗೆ ಚುನಾವಣೆ ಸೃಷ್ಟಿ ಆಗಿಲ್ಲ, ಆದರೆ ಅತಿ ಶೀಘ್ರದಲ್ಲಿ ಆಗುತ್ತೆ ಅಂತೇಳಿ ಮಹಾರಾಷ್ಟ್ರ ಚುನಾವಣೆ ಜೊತೆಲಿ ಕೂಡ ಇಲ್ಲಿಗೆ ಹಾಕ್ತಾರೆ ಅಂತೇಳಿ ನಾವು ಕೂಡ ನೋಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ 3 ಕ್ಷೇತ್ರದಲ್ಲಿ ಉಪಚುನಾವಣೆ ಇರೋದ್ರಿಂದ, ಒಂದು ಸೊಂಡೂರು, ಒಂದು ಚನ್ನಪಟ್ಟಣ ಮತ್ತೊಂದು ಶಿಗ್ಗಾವಿ ಕ್ಷೇತ್ರದಲ್ಲಿ. ಆದರೆ ಈ ಕ್ಷೇತ್ರದಲ್ಲಿ ತಾವು ಓಡಾಟ ನಡೆಸೋದ್ರಿಂದ ಈ ಕ್ಷೇತ್ರದ ಮತಬಾಂಧವರ ಸಮಸ್ಯೆಯನ್ನು, ಯಾವ ಸಮಸ್ಯೆ ಅತಿ ಹೆಚ್ಚು ನಿಮಗೆ ಮೇಜರ್ ಅನಿಸಿದ್ದು? ಇಲ್ಲಿ ನಾನು ಒಂದು ಸ್ಪಷ್ಟೀಕರಣ ಮಾಡೋಕ್ಕೆ ಪ್ರಯತ್ನ ಮಾಡಬೇಕಂತ ಇದ್ದೀನಿ. ಚುನಾವಣೆ ಬರ್ತೇವೆ ಹೋಗ್ತೇವೆ, ಹೌದು. ನಮಗೂ ಇಡೀ ಶಿಗ್ಗಾಂವ್ ಸವಣೂರು ಕ್ಷೇತ್ರಕ್ಕೆ ಅಂದರೆ ಈ 1-2 ತಿಂಗಳ ಸಂಪರ್ಕದ ಸಂಬಂಧ ಅಲ್ಲ, 1 ಹೇಳಿದ್ದೀನಿ 6 ವರ್ಷದ ಸಂಪರ್ಕ. ನನ್ನ ನೇರವಾಗಿ ಎರಡನೇದು, ನಮ್ಮ ತಂದೆಯವರು 78ನಲ್ಲಿ ಇಲ್ಲಿ ಇಡೀ ಧಾರವಾಡ, ಅಖಂಡ ಧಾರವಾಡ ಜಿಲ್ಲೆಯಲ್ಲಿ ಕಂಟೆಸ್ಟ್ ಮಾಡಿರೋದು. ಅವ್ರು ಹುಟ್ಟಿದಂಥ ಜಿಲ್ಲೆ ಇದು ನಮ್ಮ ತಂದೆಯವರು. ಮತ್ತು ಸುಮಾರು ನೆಂಟರು ಆ ಕಡೆ ಅಕ್ಕಪಕ್ಕ ರಾಣೆಬೆನ್ನೂರು ಎಲ್ಲ ಕಡೆ ಸುಮಾರು. ನಾನು ಕೂಡ ನಿಮ್ಮ ತಂದೆಯವ್ರ ಬಗ್ಗೆ ಕೇಳಿದಾಗ ರಾಣೆಬೆನ್ನೂರು ಒಂದು ಆಶ್ರಮದಲ್ಲಿ ಬೆಳೆದಿರ್ತಕ್ಕಂಥವ್ರು ಅಂತ ನಾನು ಕೂಡ ಒಂದು ಇದರಲ್ಲಿ ಸ್ಟೇಟ್ಮೆಂಟ್ ನಾನು ಕೂಡ ಕೇಳಿದ್ದೇನೆ. ಸತ್ಯ ಅಲ್ಲ ಸರ್ ಇದು? ಹೌದು ಹೌದು. 6 ವರ್ಷ ಕಾಲದಿಂದ ನಾನು ಸಂಪರ್ಕ ಇಟ್ಕೊಂಡಿದ್ದೀನಿ. ಚುನಾವಣೆ ಬರುತ್ತೋ ಹೋಗುತ್ತೋ ಅದ್ರ ವಿಷಯ ನನಗೆ ಅದ್ರ ಬಗ್ಗೆ ಏನು ಚಿಂತೆ, ಅದು ಎರಡನೇ ವಿಷಯ. ಅದು ಎರಡನೇ ವಿಷಯ. ಜನಸಂಪರ್ಕ ಬೆಳೆಸಬೇಕು, ಜನರು ಏನು ಸಮಸ್ಯೆ ಇದೆ ಅದನ್ನು ಅರ್ಥ ಮಾಡಿಕೊಂಡು ಅವ್ರ ಪರವಾಗಿ ಹೋರಾಟ ಮಾಡಬೇಕಂತ ಒಂದು ಉದ್ದೇಶ. ಈಗ ಶಿಗ್ಗಾಂವ್ ಸವಣೂರು ಕ್ಷೇತ್ರ ಭಾರಿ, ಶಿಗ್ಗಾಂವ್ ಸವಣೂರು ಮುಖ್ಯಮಂತ್ರಿ ಆಯ್ಕೆ ಮಾಡಿರೋ ಕ್ಷೇತ್ರ ಇದು. ಮತ್ತು ಈ ಜಿಲ್ಲೆಯಿಂದ 2ನೇ ಮುಖ್ಯಮಂತ್ರಿ ಆಗಿರೋದ್ರೆ ನಿಜಲಿಂಗಪ್ಪ ಸಾಹೇಬರು ಈ ಜಿಲ್ಲೆಯಿಂದ ಆಯ್ಕೆ ಮಾಡಿದ್ರು. ಆಮೇಲೆ ಎಸ್.ಆರ್. ಬೊಮ್ಮಾಯಿಯವರು ಕೊಡುಗೆ ಇರೋ ಕ್ಷೇತ್ರ ಇದು, ಅಖಂಡ ಲೋಕಸಭಾ ಇದ್ದಾಗ. ಈ ಇಡೀ ಜಿಲ್ಲೆಗೆ ಮತ್ತು ಈ ಕ್ಷೇತ್ರಕ್ಕೆ ಒಂದು ಇತಿಹಾಸ ಇದೆ. ಇಂಥ ಎಲ್ಲ ಪ್ರಭಾವಿ ನಾಯಕರೆಲ್ಲ ಬಂದು ನಾನು ಈಗಲೂ ಶಿಗ್ಗಾಂವ್ ಇರಲಿ, ಸವಣೂರು ಇರಲಿ, ಬಂಕಾಪುರು ಎಲ್ಲ ಕಡೆ ಓಡಾಡಿದ್ರೆ ಮೂಲಭೂತ ಸೌಲಭ್ಯದ ಬಗ್ಗೆ ಯಾರು ಚರ್ಚೆ ಮಾಡ್ತಾ ಇದ್ದಾರೆ? ಯುವಕರು ಏನಿದೆ ಅವ್ರ ಪರಿಸ್ಥಿತಿ, ಒಳ್ಳೆ ಶಾಲೆಗಳು ಏನು ಪರಿಸ್ಥಿತಿ ಇದೆ, ಯಾವ ಥರ ಗೌರ್ಮೆಂಟ್ ಶಾಲೆ ಇರಲಿ, ಆಸ್ಪತ್ರೆ ಬಗ್ಗೆ ಹೆಂಗಾಗಿದೆ, ಯುವಕರಿಗೆ ಉದ್ಯಮ ಯಾಕೆ ನಾವು ತಲುಪ್ಸೋಕ್ಕಾಗ್ತಾ ಇಲ್ಲ, ಫ್ಯಾಕ್ಟ್ರಿಗಳದಾವೆ, ಎಷ್ಟು ಮಟ್ಟಿಗೆ ಫ್ಯಾಕ್ಟ್ರಿ ಬಂದೋದವೆ, ಯಾಕೆ ನಮ್ಮ ಹೆಣ್ಮಕ್ಳಿಗೆ ಒಳ್ಳೆ ಉದ್ಯಮ ಇರಲಿ, ಒಳ್ಳೆ ಕೆಲಸ ಅವ್ರಿಗೆ ಅವರಂಥ ಮೂಲ ಸರ್ಕಾರಿ ಆಸ್ಪತ್ರೆಗಳು ಏನಿದೆ ಸಮಸ್ಯೆ. ನಾನು ಎಲ್ಲ ನಾವು ಏನು ಮಾಡಿದ್ರೆ ನನ್ನ ಸಾಮಾನ್ಯ ಜನರಿಗೆ ಬದುಕೋಕೆ ಅಂದರೆ ಮೂಲಭೂತ ಸೌಲಭ್ಯಗಳು. ಈಗೇನೋ ನಮ್ಮ ಸರ್ಕಾರ ಬಂದಿದ್ದಕ್ಕೋಸ್ಕರ 5 ಗ್ಯಾರಂಟಿ ಮುಖಾಂತರ ಜನರಿಗೆ ಒಂದು ಒಳ್ಳೆಯ ಒಂದು ಜೀವನ ಮಾಡೋಕ್ಕೆ 2,000 ರೂಪಾಯಿ ತಿಂಗಳಿಗೆ ಮನೆಗೆ ತಲುಪ್ತಾ ಇದೆ. ಅವ್ರಿಗೆ ಬೇಕಾದಂಥ ಅಕ್ಕಿ ಅದೆಲ್ಲ ಸಿಗ್ತಾ ಇದೆ. ಅನ್ನಭಾಗ್ಯ ಮುಖಾಂತರ ಈ ಸೌಲಭ್ಯಗಳು ಏನಾದರೂ ಒಂದು ವೇಳೆ ಇದ್ದೇ ಇದ್ದರೆ ಏನಾಗ್ತಾಯಿದೆ ಜನರ ಸಮಸ್ಯೆ ಇಲ್ಲಿ. ಈ ಬಗ್ಗೆ ನಾವು ಚರ್ಚೆ ಮಾಡಿಕೊಂಡು ಇದೇ ಮುಖ್ಯ. ಯುವಕರು ಈ ಊರನ್ನ ಬಿಟ್ಟು ಬೇರೆ ಊರಿಗೆ ಹೋಗ್ತಾ ಇದ್ದಾರೆ. ಹುಬ್ಳಿ ಆಗಿರಲಿ, ಬೆಂಗಳೂರು, ಗೋವಾ ಎಲ್ಲ ಕಡೆ ಉದ್ಯಮಕ್ಕೋಸ್ಕರ ಹೋಗ್ತಾ ಇದ್ದಾರೆ. ಯಾಕಂತ ಪರಿಸ್ಥಿತಿ? ನಾನು ಯಾವತ್ತೂ ಕನಸು ಏನಂದರೆ ಯುವಕರು ಊರಿನಲ್ಲೇ ಉಳಿಬೇಕು. ಆ ಊರಿನಲ್ಲೇ ಉಳಿದ್ರೆ ಊರದು ಅಭಿವೃದ್ಧಿ ಆಗುತ್ತೆ, ಊರದ್ದು ಒಂದು ಭವಿಷ್ಯ ಬರುತ್ತೆ. ಇಲ್ಲ ಅಂದರೆ ಯುವಕರು ಬೇರೆ ಕಡೆ ಹೋಗಿ ನಿವಾಸ ಮಾಡಿಕೊಂಡು ಹಗಲು ರಾತ್ರಿ ಬೇರೆ ಕಡೆ ಪ್ರಯಾಣ ಮಾಡಿ ಅಲ್ಲಿ ಯಾವ ಥರ ದುಡಿತಾ ಇದ್ದಾರೆ, ಏನು ಊಟ, ಏನು ತಿಂಡಿ, ಎಲ್ಲಿ ಮಲ್ಕೋತಾ ಇದ್ದಾರೆ. ಇಲ್ಲಿ ಊರಾಗೆ ಅವ್ರ ತಂದೆ ತಾಯಿಯವರು ಸುಮಾರು ಕಷ್ಟ ಸಂಕಷ್ಟದಲ್ಲಿದ್ದಾರೆ. ಅವ್ರ ಸೇವೆ ಯಾರು ಮಾಡೋದು? ಈ ವಿಷಯ ಎಲ್ಲಗಳನ್ನು ನಾವು ಅರ್ಥ ಮಾಡಿಕೊಂಡು ಯುವಕರಿಗೆ ಊರಾಗೆ ಉದ್ಯಮ ಇರಬೇಕು. ಮತ್ತು ಮೂಲಭೂತ ಸೌಲಭ್ಯ ಏನು ಇವತ್ತು ಈಗ ಏನಾಗಿದೆ, ಯುವಕರಿಗೆ ಏನು ಅವ್ರ ಆಗ್ರಹಗಳಿದೆ, ಅತ್ಯಾಗ್ರಹ ಅಂತ ಯುವಕರಲ್ಲ. ಅವ್ರು ಅರ್ಥ ಮಾಡ್ಕೊಂಡು ಜೀವದ ಬಗ್ಗೆ ದುಡಿಯೋಕ್ಕೋಸ್ಕರ ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ ಏನು ನಂಬಬೇಕಂತ. ಅಂಥ ಯುವಕರಿಗೆ ನಾವು ಏನು ಸಹಕಾರದಿಂದ ಸರ್ಕಾರ ಮತ್ತು ಇಡೀ ಜನರಿಗೆ ಸಹಕಾರದಂಥ ಎಲ್ಲ ಸೌಲಭ್ಯಗಳು ನಾವು ತಲುಪದಂಥ ಕೆಲಸ ಮಾಡಬೇಕಂತ ಆ ಪ್ರಯತ್ನದಲ್ಲಿ ನಾನು ಖಂಡಿತ. ಸರಿ ಸರ್, ಶಿಗ್ಗಾಂವಿ ಸವಣೂರು 83ನೇ ವಿಧಾನಸಭಾ ಕ್ಷೇತ್ರದಲ್ಲಿ ತಾವು ಸಂಚಾರ ನಡೆಸ್ತಾ ಇದ್ದಾರೆ. ಇದು ಹಳೆಯ ನಿಮ್ಮ ಮನೆತನದ ಒಂದು ಹಿಸ್ಟ್ರಿಯ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಮೈನಾರಿಟಿಯಲ್ಲೇ ಒಂದು 18 ಜನ ಆಕಾಂಕ್ಷಿಯರಿದ್ದಾರೆ.
ಮತ್ತು ಅದರ್ ಕಮ್ಯುನಿಟಿ ಬಿಟ್ಟು ಮೈನಾರಿಟಿಯಲ್ಲಿ 18 ಜನ ಆಕಾಂಕ್ಷಿ ಇದ್ದಾರೆ. ಒಂದು ವೇಳೆ ಹೈಕಮಾಂಡದಿಂದ ಗ್ರೀನ್ ಸಿಗ್ನಲಿಂದ ನಿಮಗೆ ಅವಕಾಶ ಸಿಕ್ಕರೆ ಈ 18 ಜನ ಇನ್ಕ್ಲೂಡಿಂಗ್ ನೀವು ಅಂದರೆ 17 ಜನ, ನಿಮ್ಮನ್ನು ಬಿಟ್ಟರೆ 17 ಜನ ಬರ್ತಾರೆ. ಈ 17 ಜನರನ್ನು ಯಾವ ರೀತಿ ವಿಶ್ವಾಸಕ್ಕೆ ತಗೊಂಡು ಈ ಕ್ಷೇತ್ರದಲ್ಲಿ ಬಿ ಜೆ ಪಿಯಿಂದ 3ರಿಂದ 4 ಜನ ಆಕಾಂಕ್ಷಿದ್ದಾರೆ. ಅವ್ರದ್ದು ಕೂಡ ನಾನು ಹೆಸರು ಹೇಳ್ತಾ ಹೋಗ್ತೇನೆ. ಬಸವರಾಜ ಬೊಮ್ಮಾಯಿಯವರ ಪುತ್ರನಾಗಿರ್ತಕ್ಕಂಥ ಭರತ ಬೊಮ್ಮಾಯಿಯವರಿದ್ದಾರೆ. ಜೆ ಡಿ ಎಸ್ನಿಂದ ಸ್ಪರ್ಧೆ ಮಾಡಿರ್ತ ಕಾಂಗ್ರೆಸ್ನಿಂದ ಮೊದಲು ಬಿ ಜೆ ಪಿ ಇದ್ದರು, ಬಿ ಜೆ ಪಿಯಿಂದ ಕಾಂಗ್ರೆಸ್ ಬಂದರು, ಕಾಂಗ್ರೆಸ್ನಿಂದ ಜೆ ಡಿ ಎಸ್ ಬಂದರು, ಜೆ ಡಿ ಎಸ್ನಿಂದ ಮತ್ತೆ ಬಿ ಜೆ ಪಿಗೆ ಹೋಗಿರ್ತಕ್ಕಂಥ ಶಶಿಧರ್ ಎಲ್ಲಿಗಾರಿದ್ದಾರೆ. ಅಲ್ಲಿಂದ ಬಸವರಾಜ ಬೊಮ್ಮಾಯಿಯವರ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಶ್ರೀಕಾಂತ್ ದುಂಡಿಗೌಡರು ಇದ್ದಾರೆ. ಧಾರವಾಡ ಗ್ರಾಮೀಣ ಶಾಸಕಿ 2008ರಿಂದ 2013ವರೆಗೆ ಬಂದಿರತಕ್ಕಂಥ ಸೀಮಾ ಮಸೂತಿಯವರು ಕೂಡ ಇದ್ದಾರೆ. ಬೃಹತ್ ಮಧ್ಯಮ ಕೈಗಾರಿಕೆ ಸಚಿವರು ಮಾಜಿಯಾಗಿರ್ತಕ್ಕಂಥ ಮುರುಗೇಶ್ ನಿರಾಣಿಯವರು ಕೂಡ ಬರ್ತಾ ಇದ್ದಾರೆ. ಬಿ ಸಿ ಪಾಟೀಲ್ರು ಕೂಡ ಇದ್ದಾರೆ. ಸುಮಾರು ಜನ ಇಲ್ಲಿ ಬಿ ಜೆ ಪಿಯಿಂದ ಇದ್ದಾರೆ ಮತ್ತು ಕಾಂಗ್ರೆಸ್ನಿಂದ ಕೂಡ ಇದ್ದಾರೆ. ಬಿ ಜೆ ಪಿಯವರು ನಿಮಗೆ ಕಂಫರ್ಟೇಬಲ್ ಆಗೋದಿಲ್ಲ, ನಿಮಗೆ ಅವರು ಇದನ್ನೇ ನೇರ ಸ್ಪರ್ಧೆನೇ ಆಗೋದಿಲ್ಲ. ಆದರೆ ಕಾಂಗ್ರೆಸ್ನಲ್ಲಿ ಇದ್ದಿರ್ತಕ್ಕಂಥ ಆಕಾಂಕ್ಷಿಗಳಿಗೆ ನಿಮಗೊಂದು ಟಿಕೆಟ್ ಸಿಕ್ಕರೆ, ಗ್ರೀನ್ ಸಿಗ್ನಲ್ ಸಿಕ್ಕರೆ ಯಾವ ರೀತಿ ವಿಶ್ವಾಸಕ್ಕೆ ತೊಗೊತೀರಿ? ಹಿಂದಿನ ಬಾರಿಯಲ್ಲಿ ಏನು ಅಜ್ಜಂಪೀರ್ ಖಾದ್ರಿ ಅವರು, ಯಾಸಿರ್ ಖಾನ್ ಪಠಾಣ್ ಅವರಿಗೆ ಏನು ಗೊಂದಲ ಆಯಿತು, ಅವರು ನಮಗೆ ಅಸಮಾಧಾನ ಆಗಿದೆ, ವಿಶ್ವಾಸಕ್ಕೆ ತೊಗೊಂಡಿಲ್ಲ, ಅದು ಇದಂತ ಏನಾಯಿತು, ಆ ರೀತಿ ಆಗದಂತೆ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲಿಸ್ಲಿಕ್ಕೆ ನೀವು ಏನು ರಣತಂತ್ರಗಳನ್ನು ಹೂಡಬಹುದು ಸರ್? ನೋಡಿ, ಮುಖ್ಯವಾಗಿ 18 ಆಕಾಂಕ್ಷಿಗಳಂತ ಹೇಳಿದ್ರಲ್ಲ ನೀವು, ಅದು ಪ್ರತ್ಯೇಕವಾಗಿ ಪ್ರಮುಖವಾಗಿ ಮೈನಾರಿಟಿ ಅಂತಂದರೆ ನಾನು ಅದು ಒಳ್ಳೆಯ ಲಕ್ಷಣ ಅಂತ ಹೇಳ್ತೀನಿ. ಯಾಕೆಂದರೆ ಅದು ಒಂದು ಪಾಸಿಟಿವ್ ಟ್ರೆಂಡು. ನಮ್ಮಲ್ಲಿ ಲೀಡರ್ಶಿಪ್ ಇಲ್ಲ, ನಮ್ಮಲ್ಲಿ ಕ್ವಾಲಿಟಿ ಇಲ್ಲ, ಗೆಲ್ಲದಂಥ ಕ್ಯಾಂಡಿಡೇಟ್ಗಳಿಲ್ಲ. ಇದಕ್ಕೆ ಉತ್ತರ ಇದು 18 ಆಕಾಂಕ್ಷಿಗಳು. ಇದಕ್ಕಿಂತ ಒಳ್ಳೆ ಲಕ್ಷಣ ಏನು ಬೇಕು? ಅದು ಒಂದು ಪಾಸಿಟಿವ್ ಸೈನಾಗಿ ನಾನು ತೊಗೊಳ್ತೀನಿ. ಒಂದು. ಎರಡನೇದು, ಯಾವುದೇ ಪಕ್ಷ ಇರಲಿ, ಬಿ ಜೆ ಪಿಯಿಂದ ಯಾರೂ ಅಭ್ಯರ್ಥಿ ಇರಲಿ, ಅವರು ಅಭ್ಯರ್ಥಿ ಒಂದು. ಸೆಕೆಂಡ್ ಏನಂದರೆ ಅವ್ರದ್ದೊಂದು ಐಡಿಯಾಲಜಿ ಇದೆ, ಒಂದು ಲಿಮಿಟೇಷನ್ ಇದೆ. ನಾವು ನೋಡಿದ್ದೀವಿ. ಈಗ ನರೇಂದ್ರ ಮೋದಿ ಸಾಹೇಬರು ಅವ್ರ ಕ್ಷೇತ್ರದಲ್ಲಿ 4 ಲಕ್ಷ ಹೋದ ಬಾರಿ ಅವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಲೀಡ್ ಇದ್ರಂದು ಜನ ಅದು 1.5 ಲಕ್ಷ ತಕ್ಕ ಬಂದು ಇಳಿಸಿದ್ದಾರೆ. ಹೌದು ಹೌದು. ಮತ್ತೆ ಈ ಬಾರಿ ವಾರಾಣಸಿ ಕ್ಷೇತ್ರದಲ್ಲಿ 3ನೇ ಬಾರಿ ಸ್ಪರ್ಧೆ ಮಾಡಿ ಅಯೋಧ್ಯೆ ಕ್ಷೇತ್ರದಲ್ಲಿ ಅಲ್ಲೇ ಸೋಲಿಸಿ ಆರಿಸಿ ಮನೆಗೆ ಕಳಿಸೋರೆ ಬಿ ಜೆ ಪಿ. ಇಲ್ಲಿ ಬರಲಿ, ನಾವು ಶಿಗ್ಗಾಂವ್ ಸವಣೂರು ಕ್ಷೇತ್ರ ನೋಡಿದ್ರೆ ಇದು ಮುಖ್ಯಮಂತ್ರಿ ಅವ್ರ ಕ್ಷೇತ್ರ ಆಗಿ ಕಾಂಗ್ರೆಸ್ಗೆ ಲೀಡ್ ಬಂದಿದೆ. ಯಾಕೆ? 8,500 ಲೋಕಸಭೆ ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಪ್ರಮುಖವಾಗಿ ಇಲ್ಲಿ ಏನಂದ್ರೆ ಬಿ ಜೆ ಪಿ ಮೇಲಿರೋದು ವಿಶ್ವಾಸ ಜನ ಕಳ್ಕೊಂಡಿದ್ದಾರೆ. ಅವ್ರು ಏನು ಜಾತಿ ರಾಜಕಾರಣ ಮಾಡ್ತಾರಲ್ಲ, ಅದು ಬಿಟ್ಟರೆ ದ್ವೇಷದ ರಾಜಕಾರಣಿ, ಹೊಡಿಯೋದು, ಜಾತಿ ಮೇಲೆ ಮತ್ತು ಸಮಾಜ ಹೊಡಿಯೋದು ಕೆಲಸ ಮಾಡ್ತಾರಲ್ಲ, ಈ ವಿಷಯದಲ್ಲಿ ಬಿ ಜೆ ಪಿ ಏನಿದೆ, ಬಿ ಜೆ ಪಿದು ಏನು ನಿಲುವಂತ ಸಾಮಾನ್ಯ ಜನರಿಗೆ ಅದು ಅರ್ಥ ಆಗಿದೆ. ಅದಕ್ಕೆ ಬಿ ಜೆ ಪಿ ದಿನದಿನಕ್ಕೆ ಅವ್ರ ಆ ಕಡೆಗಳು ಸಂಖ್ಯೆಗಳು ಕಡಿಮೆ ಆಗ್ತಾ ಇದೆ. ಅದನ್ನು ನೀವು ನೋಡ್ತಾ ಇರಿ. ಈಗ ನೋಡಿ, ಅವ್ರ ಸ್ವಂತ ಶಕ್ತಿನಲ್ಲಿ ಗೆಲ್ಲಕ್ಕಾಗಲಿಲ್ಲ, ಜೆ ಡಿ ಎಸ್ ಒಟ್ಟಿಗೆ ಮೈತ್ರಿ ಮಾಡ್ಕೊಂಡು ಗೆಲ್ಲೋದು ಅವಕಾಶ. ಏನು ಸಂದರ್ಭ ನೋಡಿ, ಬಿ ಜೆ ಪಿ ಒಂದು ರಾಷ್ಟ್ರೀಯ ಪಕ್ಷ ಅಂತ ಹೇಳ್ತಾರೆ, ಮತ್ತು ಜೆ ಡಿ ಎಸ್ ಒಟ್ಟಿಗೆ ಮೈತ್ರಿ ಮಾಡಿಕೊಂಡು ಜೆ ಡಿ ಎಸ್ ಸಹಕಾರ ಬೇಕಾಗಿತ್ತು ಅವ್ರು ಗೆಲ್ಲಕ್ಕೋಸ್ಕರ. ಇಂಥ ಒಂದು ಪಕ್ಷ, ರಾಷ್ಟ್ರೀಯ ಪಕ್ಷಕ್ಕೆ ನೋಡಿದ್ರೆ ಏನಿದೆ ವರ್ಚಸ್ಸು? ಅದೇ ನೇರ್ಮಟ್ಟಿಗೆ ಕಾಂಗ್ರೆಸ್ ನೋಡಿದ್ರೆ ಸ್ವಂತ ಶಕ್ತಿನಲ್ಲಿ 1 ಸೀಟಿಂದ ಇವತ್ತು 9 ಸೀಟ್ ಕರ್ನಾಟಕದಲ್ಲಿ ಬಂದಿದ್ವಿ. ಮತ್ತು 2-3 ಸೀಟು ಭಾರಿ ಕಡಿಮೆ ಆ ಕಡೆಯಿಂದ ನಾವು ಸೋಲಿರೋದು. ಅದು ನೆಕ್ಸ್ಟ್ ಟೈಮ್ 100% ನಾವು ಗೆಲ್ಲೋದಂಥ ಕ್ಷೇತ್ರಗಳು. ಅಷ್ಟು ಮಟ್ಟಿಗೆ ನಾವು ಏನು ಪಾಸಿಟಿವ್ ಆಗಿ ಟ್ರೆಂಡ್ ಬಂದಿದ್ವಿ. ಇಲ್ಲಿರೋದು ನಾನು ನಮ್ಮ ಆಡಳಿತ ಮತ್ತು ಇಲ್ಲಿ ರಾಜ್ಯದ ಸರ್ಕಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ನಂಬಿಕೆ, ನಮ್ಮ KPCC ಅಧ್ಯಕ್ಷರ ಮೇಲೆ DK ಶಿವಕುಮಾರ್ ಸಾಹೇಬ್ರ ಮೇಲೆ ನಂಬಿಕೆ, ಮತ್ತು ಪ್ರಮುಖವಾಗಿ ನಮ್ಮ ಏನು ರಾಹುಲ್ ಗಾಂಧಿ ನೇತೃತ್ವದಲ್ಲಿ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ನೇತೃತ್ವದಲ್ಲಿ ಯಾವ ಥರ ನಾವು ಎಲ್ಲ ಪಕ್ಷದ ಮತ್ತು ಜನರ ಒಟ್ಟಿಗೆ ಸಂಪರ್ಕ ಬೆಳೆಸ್ತಾ ಇದ್ದೀವಿ, ಆ ಹಿನ್ನೆಲೆಯಲ್ಲಿ ಜನರಿಗೆ ಒಂದು ಪಾಸಿಟಿವ್ ಟ್ರೆಂಡ್ ಇದೆ. ಏನಾದ್ರೂ ಕಾಂಗ್ರೆಸ್ ಪರವಾಗಿಯೇ ನಾವು ಹೋರಾಟ ಮಾಡಬೇಕು. ಕಾಂಗ್ರೆಸ್ಸೇ ಎಲ್ಲ ವರ್ಗ ಜನಕ್ಕೂ ಒಂದು ಅವ್ರ ಸಾಮಾಜಿಕ ನ್ಯಾಯ ಆಗಬೇಕಂತ ಹೋರಾಟದಲ್ಲಿ ಅವರು ಒಂದು ನಿಲುವಿದೆ ಅಂತ ಜನರಿಗೆಲ್ಲ ಅರ್ಥ ಆಗಿದೆ. ಅದಕ್ಕೆ ನಾನೇನು ಹೇಳೋದಂದರೆ, ಪಕ್ಷದ ಯಾರು ಅಭ್ಯರ್ಥಿ ಇರಲಿ, ನನ್ನ ನಿಲುವು ಇಷ್ಟೇ. ಪ್ರಮುಖವಾಗಿ ಇದೊಂದು ಅಲ್ಪಸಂಖ್ಯಾತರ ಕ್ಷೇತ್ರ. ನಾವು ಹೆಂಗಾದರೂ ಮಾಡಿ ಅಲ್ಪಸಂಖ್ಯಾತರ ಪರವಾಗಿ, ಯಾಕಂದರೆ ಇಡೀ ರಾಜ್ಯದಲ್ಲಿ ನಾವು ನೋಡಿದ್ರೆ 224 ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರ ಜನಸಂಖ್ಯೆ ಆಧಾರದ ಮೇಲೆ ನಾವು ನೋಡಿದ್ರೆ ಒಂದು ಸಂಖ್ಯೆ ಇದೆ ನಮ್ಮದು. ಆ ಸಂಖ್ಯೆ ಆಧಾರ ಮೇಲೆ ನೋಡಿದ್ರೆ ನಾವು 15 ಸೀಟು 14 ಸೀಟು ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೊಡ್ತಾರೆ. ಅದರಲ್ಲೂ ನಮ್ಮ ಪ್ರತಿನಿಧಿ ಇವತ್ತು 8, 9, 10 ಥರ ಪ್ರತಿನಿಧಿ ಬರ್ತಾ ಇದ್ದಾರೆ ಅಸೆಂಬ್ಲಿನಲ್ಲಿ. ಆ ಹಿನ್ನೆಲೆಯಲ್ಲಿ ಇಡೀ ಬೇರೆ ಎಲ್ಲೆಲ್ಲಿ ಅಲ್ಪಸಂಖ್ಯಾತರು ಗೆಲ್ಬೋದು, ಅಲ್ಲಿ ಸುಮಾರು ಕಾರಣಗಳಿಂದ
ರಿಸರ್ವ್ ಕ್ಷೇತ್ರ ಆಗಿದೆ, ಇಲ್ಲ ಬೇರೆ ಬೇರೆ ಪ್ರಮುಖರು ನಾಯಕರು ಅಲ್ಲಿ ಆಯ್ಕೆ ಆಗ್ತಾ ಇದ್ದಾರೆ. ಈ ಅಲ್ಪಸಂಖ್ಯಾತರು ದಿನಕ್ಕೆ ಕಡಿಮೆ ಆಗ್ತಾ ಇದೆ. ಅದಕ್ಕೆ ನಂದು ಒಂದು ಮುಖ್ಯವಾದಂಥ ಪ್ರಯತ್ನ, ಅದು ಪಕ್ಷದ ಮೇಲೆ ನಾವು ಒತ್ತಡ ಮಾಡೋದು ಏನಂದರೆ, ಇದು ಅಲ್ಪಸಂಖ್ಯಾತರ ಕ್ಷೇತ್ರ, ಜನಸಂಖ್ಯೆ ಇದೆ, ನೀವು ಹೆಂಗಾದರೂ ಮಾಡಿ ಅಲ್ಪಸಂಖ್ಯಾತರ ಪರವಾಗಿ ಇದು ಟಿಕೆಟ್ ಕೊಡಬೇಕಂತ ನಾವು ಹೋರಾಟ. ಅದು ಒಂದು. ಎರಡನೇದು, ಯಾಕೆ ಇಷ್ಟು ಬಾರಿ ಕೊಡ್ತಾ ಇದ್ದೀವಿ, ಯಾಕೆ ಗೆಲ್ಲಕ್ಕಾಗ್ತಾ ಇಲ್ಲ, ಯಾಕೆ ಗೆಲ್ತಾ ಇಲ್ಲ, ಆ ವಿಷಯ ಸೆಕೆಂಡ್ರಿ. ಅದು ಪಕ್ಷದ ನಾವು ಏನು ಸ್ಟ್ರಾಟಜಿ ಮೇಲೆ ಡಿಪೆಂಡ್ ಆಗುತ್ತೆ. ಅದು ನಾವೇನು ಪಕ್ಷದ ಚೌಕಟ್ಟಿನಲ್ಲಿ ನಾವು ಡಿಸ್ಕಸ್ ಮಾಡೋದು ನಮ್ಮ ಸ್ಟ್ರಾಟಜಿ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಸೆಕೆಂಡ್ ವಿಷಯ. ಎಲೆಕ್ಷನ್ ಬಂದ ಸಂದರ್ಭದಲ್ಲಿ ನಾವು ಯಾವ ಥರ ಆಯ್ಕೆ ಮಾಡಬೇಕು, ಯಾವ ಥರ ಕ್ಯಾಂಡಿಡೇಟ್ನ ಗೆಲ್ಲಿಸ್ಬೇಕಂತ ಅದನ್ನು ನಾವು 100% ಅದಕ್ಕೆ ಒಂದು ಸ್ಟ್ರಾಟಜಿ ಮಾಡಿ ಪ್ರಯತ್ನ ಮಾಡಲೇಬೇಕು. ಈಗಿರೋದು ವಿಷಯ ಏನಂದರೆ, ಇಷ್ಟು ಕಾಂಗ್ರೆಸ್ ಒಂದು ಒಳ್ಳೆ ವರ್ಚಸ್ಸಿದೆ, ಒಂದು ಒಳ್ಳೆ ವೇವ್ ಇದೆ, ಗೆಲ್ಲದಂಥ ಸಂದರ್ಭ ಇದೆ. ಅದಕ್ಕೆ ಇಷ್ಟೆಲ್ಲ ಆಕಾಂಕ್ಷಿಗಳು ಬರ್ತದೆ. ನಾನು ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ಎಲ್ಲರ ಹತ್ರ ಇಷ್ಟೇ, ಪಕ್ಷಕ್ಕೋಸ್ಕರ ನೀವು ದಯವಿಟ್ಟು ಪ್ರಯತ್ನ ಪಡ್ರಿ, ಸಂಘಟನೆ ಮಾಡಿ. ಯಾರ್ಯಾರೋ ಸಂಘಟನೆ ಮಾಡೋರೆ ಸುಮಾರು ವರ್ಷದಿಂದ ಇಲ್ಲಿ, ಅವ್ರಿಗೆ ಆಗಲಿಲ್ಲ, ಆಯ್ತು ಆಗಲಿ, ಬೇರೆಯವ್ರು ಬಿಟ್ಕೊಡ್ರಿ. ಇದು ಒಬ್ರಿಗೆ ಬರಬೇಕು, ಇಲ್ಲ ಯಾರ್ದು ಸಾಮ್ರಾಜ್ಯ, ಇಲ್ಲ ಯಾರದೇ ವಂಶೋದ ಇದರಲ್ಲೇ ಹೋಗ್ಬೇಕಂತ ಎಲ್ಲೂ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಯಾರು ಬೇಕಾದ್ರೆ ಎಲ್ಲಿ ಬೇಕಾದರೆ ಎಲೆಕ್ಷನ್ ಕಂಟೆಸ್ಟ್ ಮಾಡ್ಬೋದು, ಅವ್ರಿಗೆ ಅವ್ರ ಫಂಡಮೆಂಟಲ್ ರೈಟ್ ಇದು. ಅದಕ್ಕೆ ಕೇಳ್ರಿ, ಪಕ್ಷದ ಚೌಕಟ್ಟಿನಲ್ಲಿ ನೀವು ಹೋಗಿ ಪಕ್ಷದ ವರಿಷ್ಠರ ಹತ್ರ ಏನಿದೆ ನಿಮ್ಮ ಬೇಡಿಕೆ ಇಟ್ಟು, ಪಕ್ಷದಗೋಸ್ಕರ ನಾವು ದುಡಿತೀವಿ, ಜನಸೇವೆ ಮಾಡ್ತೀವಿ ಅಂತ ಅವ್ರ ಹತ್ರ ಬೇಡಿಕೆ ಇಟ್ಟು ಟಿಕೆಟನ್ನು ನೀವು ಪಡೀರಿ. ಮತ್ತು ಕೊನೆಗೆ ಯಾವ್ದು ಏನು ಪಕ್ಷದ ಏನು ತೀರ್ಮಾನ ಇದಕ್ಕೆ ಅದಕ್ಕೆ ನಾನು ಆಗಿರ್ತೀನಿ. ಪಕ್ಷದ ಒಂದು ನಿಷ್ಠಾವಂತ ಕಾರ್ಯಕರ್ತನಾಗಿ 100% ಯಾರಿಗೂ ಕೊಡಲಿ, ನಾನು ಒಂದು ಮಾಡಲಿಕ್ಕೆ ನನಗೊಂದು ಅವಕಾಶ ಕೊಡಬೇಕು, ಇಲ್ಲಿ ಒಂದು ರೆಸ್ಪಾನ್ಸಿಬಿಲಿಟಿ ಕೊಡಬೇಕು, ಜವಾಬ್ದಾರಿ ಕೊಡಬೇಕು. ನಾನು ಇಲ್ಲಿ ಬಂದು ಜೋಗ್ಗಾಂವ್ ಸವಣೂರು ಕ್ಷೇತ್ರದಲ್ಲಿ ನಾನು ಖಂಡಿತವಾಗಿ ಪಕ್ಷಕ್ಕೋಸ್ಕರ ದುಡಿತೀವಿ. ಇದು ಏನಿದೆ ಎಲೆಕ್ಷನ್ಗೋಸ್ಕರ ಖಂಡಿತವಾಗಿ ಟ್ರೈ ಮಾಡಿ ಪಕ್ಷದ ಅಭ್ಯರ್ಥಿಗೆ ಆಯ್ಕೆ ಮಾಡೋದು ನನಗೂ ಕೊಡಲಿ, ಇಲ್ಲ ಬೇರೆ ಯಾರಿಗಾದ್ರೂ ಕೊಡಲಿ, ಪಕ್ಷದ ಅಭ್ಯರ್ಥಿಗೋಸ್ಕರ ನಾನು ಪರವಾಗಿ ಹೋರಾಟ ಮಾಡ್ತೀನಿ ಅಂತ ನನ್ನ ಪೂರ್ಣ ವಿಶ್ವಾಸ. ಸರಿ ಸರ್, ಈ ಪಕ್ಷದ ಅಭ್ಯರ್ಥಿ ಪರವಾಗಿ ನನಗರಾಗಿರಲಿ ಅಥವಾ 18 ಜನರಲ್ಲಿ ಯಾರಿಗಾದ್ರೂ ಕೊಡಲಿ, ನಾವು ಸ್ಪರ್ಧೆಗೆ ರೆಡಿ ಇದ್ದೀವಿ ಅನ್ನುವಂಥ ಮೆಸೇಜ್ ಕೊಡ್ತಾ ಇದ್ರಿ. ಈ ಮೆಸೇಜದೊಂದಿಗೆ ಈ ಕ್ಷೇತ್ರದಲ್ಲಿ ನಿಮ್ಮದೇ ಆಗಿರ್ತಕ್ಕಂಥ CM ಫೈಜ್ ಅವರ ಒಂದು ಬ್ಲೂ ಪ್ರಿಂಟ್ ಏನು ಸರ್ ಈ ಕ್ಷೇತ್ರ? ಅದಕ್ಕೆ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ. ನನಗೆ ಇರೋದು ಮುಖ್ಯವಾದ ವಿಷಯ ಏನಂದರೆ ಮೂಲಭೂತ ಸೌಲಭ್ಯ. ಅದ್ರ ಬಗ್ಗೆ ನಾವು ಇಶ್ಯೂ ಡಿಸ್ಕಸ್ ಮಾಡಬೇಕು. ಜನರಿಗೆ ಹಗಲು ಬೆಳಗ್ಗೆಯಿಂದ ಅವ್ರ ಮನೆ ರಸ್ತೆ ಚರಂಡಿ ನೋಡ್ರಿ, ಸವಣೂರು ಕ್ಷೇತ್ರ, ಶಿಗ್ಗಾಂವ್ ಕ್ಷೇತ್ರ ಯಾವ ಥರ ರಸ್ತೆ ಚರಂಡಿ ಒಂದಾಗಿದೆ, ಏನಿದೆ ಅಲ್ಲಿ ಸಮಸ್ಯೆ ಅರ್ಥ ಆಗ್ತಾಯಿಲ್ಲ. ಯುವಕರಿಗೆ ಒಳ್ಳೆ ಡಿಗ್ರಿ ಪಡೆದಂಥ ಯುವಕರು, ಅವ್ರಿಗಿರೋದು ಒಂದು ಉದ್ಯಮ ಇಲ್ಲ. ಫ್ಯಾಕ್ಟ್ರಿಗಳು ಯಾಕೆ ಉದ್ಯಮ ಇಲ್ಲಿ ತರಿಸ್ತಕ್ಕಾಗ್ತಾಯಿಲ್ಲ. ಮತ್ತು ಸರ್ಕಾರಿ ಆಸ್ಪತ್ರೆ ವಿಷಯ ನೋಡಿ, ಹೌದು, ಏನಿದೆ ಪರಿಸ್ಥಿತಿ. ಅಲ್ಲಿ ಆಸ್ಪತ್ರೆಯಲ್ಲಿ ಡಾಕ್ಟ್ರ್ ಇಲ್ಲ, ಡಾಕ್ಟ್ರ್ ಕಾಯಿಲೆ ಆಯ್ತಂದರೆ ಮತ್ತು ಔಷಧಿ ಇಲ್ಲ, ಅವ್ರು ಬೇರೆ ದೊಡ್ಡ ದೊಡ್ಡ ಆಸ್ಪತ್ರೆಗೆ ಹೋಗಬೇಕು, ಅಲ್ಲಿ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಬೇಕು. ನಾವು ಇಷ್ಟೇ ಜನಸೇವೆ ಇದು ಮಾಡ್ಕೊಂಡು ನೋಡಿದ್ರೆ ಇದೇ ಮುಖ್ಯವಾದಂಥ ವಿಷಯಗಳು. ಜನರು ಏನು ಬೇರೆ ಏನು ನಿಮ್ಮ ಹತ್ರ ಬರೋಕ್ಕಿಲ್ಲ, ಅವ್ರು ಹೇಳೋದಿಷ್ಟೇ, ನೀವು ಜನಪ್ರತಿನಿಧಿ ಆಗಿದ್ದೀರಿ. ನಾವು ದಿನಕ್ಕೆ ಹೋಗಲ್ಲಿ ಕಂಪ್ಲೇಂಟ್ ಮಾಡೋಕ್ಕಾಗಲ್ಲ. ನೀವು ಒಬ್ಬನಾಗಿ ಜನಪ್ರತಿನಿಧಿಯಾಗಿ ನಮ್ಮದು ಏನು ಮೂಲಭೂತ ಸೌಲಭ್ಯಗಳಿದೆ ಇದೆಲ್ಲ ನೀವು ಸಾಕಾರ ಮಾಡಿಕೊಡ್ರಿ. ನಮಗೆ ಜನ ನಿಮ್ಮ ಹತ್ರ ಬಂದು ನೀವು ಇದು ಕೊಡಿ, ಬೆಳಗ್ಗೆ ನಮಗೆ ಅದು ಕೊಡಿ ಇದು ಕೊಡಿ ಅಂತ ಏನು ಡೈರೆಕ್ಟ್ ದಿನಕ್ಕೆ ನಿಮ್ಮ ಹತ್ರ ನಿಮ್ಮ ಇದಕ್ಕೆ ಅವ್ರು ಬರೋಕ್ಕೆ ಏನು ಅವ್ರಿಗೇನು ಬೇರೆ ಕೆಲಸ ಇಲ್ಲ, ಸಂತಿಗೆ ದುಡ್ಡು ಕೇಳ್ತಾ ಇಲ್ಲ. ಯಾಕೆ ಬರ್ತಾ ಇರೋದಂದರೆ ಅವ್ರು ಇಷ್ಟೇ ಹೇಳೋದು, ನಮ್ಮ ಹಕ್ಕು ಇದು, ನಾವು ಏನು ಇಡೀ ಜನ ಇದೇನು ನಮಗೇನು ಸಿಗಬೇಕಾಗಿತ್ತು ಸೌಲಭ್ಯಗಳನ್ನು ಸಿಗ್ತಾ ಇಲ್ಲ. ನಾವು ಟ್ಯಾಕ್ಸ್ಗಳು ಕಟ್ತಾ ಇದ್ದೀವಿ, GST ಕಟ್ತಾ ಇದ್ದೀವಿ, ಎಲ್ಲ ಕಡೆ ನಮ್ದು ಏನಿದೆ ಗೌರ್ಮೆಂಟ್ಗೆ ಏನು ಮಾಡ್ಬೇಕು ನಾವು ಮಾಡ್ತಾ ಇದ್ದೀವಿ. ಸರ್ಕಾರದಿಂದ ನಮ್ಗೆ ಏನು ಸಿಗಬೇಕು ಮೂಲಭೂತ ಸೌಲಭ್ಯಗಳು ಸಿಗ್ತಾ ಇಲ್ಲ. ಅದಕ್ಕೆ ನೀವು ಜನಪ್ರತಿನಿಧಿಯಾಗಿ ನಮ್ಮ ಪರವಾಗಿ ನಮ್ಮ ಧ್ವನಿನ ಎತ್ತಿ ಇದೆಲ್ಲ ನೀವು ಫಿಕ್ಸ್ ಮಾಡಿ ಅಂತ ಜನರ ಅಪೇಕ್ಷೆ ಇರೋದಷ್ಟೇ. ಸರಿ ಸರ್, ಈಗ ತಾವು ಕ್ಷೇತ್ರದಲ್ಲಿ ಒಡನಾಟ ನಡೆಸ್ತಾ ಇದ್ದೀರಿ, ಸುಮಾರು 2 ತಿಂಗಳಿಂದ ಕ್ಷೇತ್ರದಲ್ಲಿದ್ದೀರಿ, ಮತ್ತು ನಿಮ್ಮ ಕೆಲಸದಿಂದ ಆ ಕಡೆ ಹೋಗ್ತಾ ಇರ್ತೀರಿ, ಬರ್ತಾ ಇರ್ತೀರಿ, ಮತ್ತು ಟೈಮಿಂಗ್ ಕೂಡ ತಾವು TPಗಳನ್ನು ಸೆಟ್ ಮಾಡ್ತಾ ಇದ್ದೀರಿ. ಜನರ ರೆಸ್ಪಾನ್ಸ್ ನಿಮ್ಮ ಬಗ್ಗೆ ಏನು ಬರ್ತಾ ಇದೆ ಈ ಕ್ಷೇತ್ರದಲ್ಲಿ? ಈ ಜನರು ಏನಂದರೆ ಅವ್ರದ್ದೊಂದು ವಿಶಾಲವಾದ ಮನಸ್ಸು ಜನರದು. ಅವ್ರು ಎಲ್ಲ ಕಡೆ ಎಲ್ಲ ರಾಜಕೀಯದಂಥ ಪ್ರಮುಖರಿಗೆ ನೋಡಿಬಿಟ್ಟವ್ರೆ. ಅವ್ರಿಗೆ ಏನಾಗಿದೆ ಗೊತ್ತಿದೆ, ಇವು ಒಬ್ಬೊಬ್ಬ ಲೀಡರ್ದು ಏನಿದೆ ವರ್ಚಸ್ಸು, ಏನು ಕೊಡುಗೆ, ಏನಿದೆ ಬಂಡವಾಳ ಅಂತ. ಅದಕ್ಕೆ ಈ ಬಾರಿ ಜನ ಏನಂದರೆ ಒಂದು ಒಳ್ಳೆ ವಿದ್ಯಾವಂತ ಬುದ್ಧಿವಂತ ಯುವಕನಾಗಿ ಹಗಲು ರಾತ್ರಿ ಅಧ್ವಾನ ಮಾಡೋವಂಥ ಯುವಕರಿಗೆ ಒಂದು ಬಾರಿ ಒಂದು ಚಾನ್ಸ್ ಕೊಡೋಣ ಅಂತ
ಒಂದು ಬದಲಾವಣೆ ಮಾಡೋಕ್ಕೆ ಒಂದು ಜನ ಬಯಸ್ತಾ ಇದ್ದಾರೆ. ಅದು ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಇದು ಎಷ್ಟು ಮಟ್ಟಿಗೆ ಮತ್ತು ಪಕ್ಷದ ಇದರಲ್ಲಿ ನಾನು ಇದನ್ನು ಪ್ರಯತ್ನ ಪಡ್ತಾರೆ, ಅವರು ಸರ್ವೆಗಳು ಎಲ್ಲ ನಡೆಸ್ತಾ ಇದ್ದಾರೆ, ಜನರ ಹತ್ರ ಅವರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಖಂಡಿತವಾಗಿ ಪೂರ್ಣ ವಿಶ್ವಾಸ ಇದೆ, ಈ ಬಾರಿ ಜನ ಒಂದು ಬದಲಾವಣೆ ಬಯಸ್ತಾ ಇದ್ದಾರೆ. ಅದು ಒಂದು ಒಂದು ಅಭ್ಯರ್ಥಿ ಆದರೆ ಇನ್ನಷ್ಟು ಒಳ್ಳೆಯದಂತ ಅವರಿಗೆ ಒಂದು ಕನಸಿದೆ. ನೋಡೋಣ ಮುಂದೆ ಬರೋ ದಿನಗಳಲ್ಲಿ ಯಾವ ಥರ ಇದೆ. ಸರಿ ಸರ್, ಮೈನಾರಿಟಿ ಬಿಟ್ಟು ಬೇರೆದವ್ರಿಗೆ ಅದರ್ ಕಮ್ಯುನಿಟಿಗೆ ಟಿಕೆಟ್ ಕೊಟ್ಟರೆ ಅಥವಾ ಅದರ್ ಕಮ್ಯುನಿಟಿ ಮಹಿಳೆ ಕೊಟ್ಟರೆ, ಮೈನಾರಿಟಿಯಲ್ಲಿ ಮಹಿಳೆಗೆ ಕೊಟ್ಟರೆ ಮತ್ತು ಅದರ್ ಕಮ್ಯುನಿಟಿ ಮಹಿಳೆಗೆ ಮತ್ತು ಪುರುಷರಿಗೆ ಟಿಕೆಟ್ ಕೊಟ್ಟರೆ ಈ ಕ್ಷೇತ್ರದಲ್ಲಿ ರಾಜಕೀಯ ಚಿತ್ರಣ ಯಾವ ರೀತಿ ಆಗಬಹುದು? ಏನಂದರೆ ಸೋಷಿಯಲ್ ಜಸ್ಟಿಸ್ಗೆ ನಾವು ಹೋರಾಟ ಮಾಡಬೇಕು ನೋಡ್ರಿ. ಪಕ್ಷ ಯಾರಿಗೂ ಅಭ್ಯರ್ಥಿ ಆಯ್ಕೆ ಮಾಡಿದ್ರೆ ಟಿಕೆಟ್ ಕೊಟ್ಟರೆ ನಾವು ಅವ್ರ ಪರವಾಗಿ ಹೋರಾಟ ಮಾಡಲೇಬೇಕು. ಅದರಲ್ಲಿ ಪಕ್ಷ ನೋಡಿ, ರಾಜಕಾರಣದಲ್ಲಿ ಎಲ್ಲೂ ಸಹ ಟಿಕೆಟ್ ಹಂಚಿಕೆ ಮಾಡಬೇಕಿಲ್ಲ, ಟಿಕೆಟ್ ಕೊಡಬೇಕು, ಅಭ್ಯರ್ಥಿನ ಸ್ಪರ್ಧೆ ಮಾಡಿಸ್ಬೇಕಂದ್ರೆ ಅದಕ್ಕೊಂದು ಕ್ಯಾಲ್ಕುಲೇಷನ್ ಇರುತ್ತೆ. ಒಂದು ಸೋಷಿಯಲ್ ಜಸ್ಟಿಸ್ನ ಉಳಿಸ್ಬೇಕು, ಮತ್ತು ಜನಸಂಖ್ಯೆ ಏನಿದೆ, ಜನ ಆಧಾರ ಏನಿದೆ, ಇದೆಲ್ಲ ಪಕ್ಷ ಅರ್ಥ ಮಾಡಿಕೊಂಡು ಅವ್ರು ತೀರ್ಮಾನ ಮಾಡೋದು. ಹೌದು, ಪಕ್ಷ ಯಾರಿಗೂ ಅಭ್ಯರ್ಥಿ ಮಾಡಲಿ ಅವ್ರ ಪರವಾಗಿ ನಾವು ಹೋರಾಟ ಮಾಡ್ತೀವಿ. ಒಂದು ಎರಡನೇದು ಏನಂದರೆ, ನಾವು ಅದೇ ಅಭ್ಯರ್ಥಿಗೆ ಹೇಳೋದಿಷ್ಟೇ, ಯಾರೂ ಇರಲಿ, ನೀವು ಜನರು ಎಲ್ಲ ವರ್ಗದ ಜನಕ್ಕೂ ಒಂದಾಗಿ ಜಾತಿ ಭೇದ ಪಂಥ ಎಲ್ಲ ಬಿಟ್ಟು ನೀವು ಈಗ ಆಯ್ಕೆಯಾಗಿರೋದು ಒಂದು ಜನಪ್ರತಿನಿಧಿ. ಸಂವಿಧಾನ ಚೌಕಟ್ಟಿನಲ್ಲಿ ನಿಮ್ಮದೊಂದು ಜವಾಬ್ದಾರಿ ಇದೆ. ಯಾರು ಮತ ಕೊಡಿರ್ಬೋದು, ಯಾರು ಮತ ಕೊಡದೇ ಇರ್ಬೋದಂಥ ವ್ಯಕ್ತಿ ಇದೆ. ಯಾವ ಜಾತಿ ಯಾವ ಇದರಲ್ಲಿ ಏನೂ ಬರಲ್ಲ. ಯಾಕಂದರೆ ನೀವು ಸಂವಿಧಾನದ ಪ್ರತಿ ಓದ್ ತೊಗೊಂಡಿದ್ದೀರಾ, ಅಲ್ಲಿ ಎಲ್ಲರೂ ನಿಮ್ಮ ಸಮೀಪ, ಸರ್ವರ್ಗೂ ಸಮಪಾಲು, ಸರ್ವರ್ಗೂ ಸಮಪಾಲು. ಅದನ್ನು ನೀವು ಅರ್ಥ ಮಾಡಿಕೊಂಡು ನೀವು ನಿಮ್ಮದಂಥ ಒಂದು ರಾಜಧರ್ಮ ನೀವು ನಿಭಾಯಿಸಬೇಕು. ಆ ಕ್ಯಾಂಡಿಡೇಟ್ನ ವರ್ಚಸ್ ಅವರು ಸ್ವತಃ ಬೆಳೆಸಬೇಕು. ಮತ್ತು ಪಕ್ಷದ ಕಡೆಯಿಂದ ನಮ್ಮಂಥ ಯುವಕರಿದ್ದಾರೆ, ಯಾರು ಇರಲಿ ಆ ಕ್ಯಾಂಡಿಡೇಟ್ನ ಎಚ್ಚರಿಕೆ ಅಂತ ಮಾಡೋದು, ಅವ್ರಿಗೇನಿದೆ ರೆಸ್ಪಾನ್ಸ್ ಏನಂತ ಅವ್ರಿಗೆ ತಿಳಿಸೋಕ್ಕೆ ಪ್ರಯತ್ನ ನಾವು ಪಡ್ತೀವಿ. ಸರಿ ಸರ್, ಅದರ ಕಮ್ಯುನಿಟಿ ಟಿಕೆಟ್ ಕೊಟ್ಟರೆ ಮೈನಾರಿಟಿಗೆ ಮೋಸ ಆಗೋದಲ್ಲ ಸರ್? ಯಾಕೆಂದರೆ ಸತತವಾಗಿ ಇಲ್ಲಿ ಮೈನಾರಿಟಿಗೆ 5 ಬಾರಿ 2004ರಿಂದ 2023ವರೆಗೆ ಸತತವಾಗಿ ಟಿಕೆಟ್ ಕೊಡ್ತಾ ಬಂದಿದ್ದಾರೆ. ಅಜಂಪೀರ್ ಖಾದ್ರಿ ಅವರು 4 ಬಾರಿ, 1 ಬಾರಿ ಯಸೀರ್ ಖಾನ್ ಪಠಾಣ್ ಅವರು. ಅದೇ ರೀತಿ ಇದೇ ಉಪಚುನಾವಣೆಯಲ್ಲಿ ಒಮ್ಮೆ ಕೊಡಬೇಕು, ಮತ್ತೊಮ್ಮೆ ಅವಕಾಶ ಸಿಗಬೇಕಂತ ಮೈನಾರಿಟಿಯಿಂದ ಸುಮಾರು ಜನ, ಈಗ 15 ಜನ ಆಕಾಂಕ್ಷಿದ್ದಾರೆ, ಇನ್ಕ್ಲೂಡಿಂಗ್ ನೀವು ಸೇರಿಸಿ. ಆದರೆ ಅದರ್ ಕಮ್ಯುನಿಟಿ ಕೊಟ್ಟರೆ ಮೈನಾರಿಟಿಗೆ ಇಲ್ಲಿ ಮೋಸ ಆಗೋದಿಲ್ಲ, ಮೈನಾರಿಟಿಗೆ ಮನಸ್ಸು ನೋವಾಗೋದಿಲ್ಲ? ನೋಡಿ, ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತ. ಪಕ್ಷ ನಂದು ಅಭಿಪ್ರಾಯ ನಾನೇನಿದೆ, ಪಕ್ಷದ ಹಿರಿಯರ ಹತ್ರ ನಾನು ಯಾವತ್ತೂ ಸಹ ಅವಕಾಶ ಯಾವ ಸಿಗುತ್ತೆ ಆ ಟೈಮ್ನಲ್ಲಿ ನಾನು ಇಡೋದು. ಎರಡನೇದು, ನಾವು ಸ್ವತಃ ಒಂದೇನು ತಿಳುವಳಿಕೆ ಈ ಲೋಕಲ್ ಸತ್ಯಾಂಶ ಏನಿದೆ ಅರ್ಥ ಮಾಡ್ಕೊಂಡಿರ್ತೀವಿ. ಮೂರನೇದು ಏನಂದರೆ, ಪಕ್ಷದ್ದು ಸಹ ಅವ್ರದ್ದಂಥ ಸರ್ವೆ, ಅವ್ರದ್ದು ಅವ್ರದ್ದೊಂದು ಸಿಸ್ಟಮ್ ಇದೆ. ಮೇನ್ ಏನಂದರೆ, ಒಂದು ಸೋಷಲ್ ಜಸ್ಟಿಸ್ನ ಉಳಿಸ್ಬೇಕು, ಎರಡನೇದು ವಿನೆಬಿಲಿಟಿ. ಒಂದು ಸೋಷಲ್ ಜಸ್ಟಿಸ್, ಎರಡನೇ ವಿನೆಬಿಲಿಟಿ. ಮತ್ತು ಒಂದು ಒಳ್ಳೆ ಅಭ್ಯರ್ಥಿ ಮುಂದೆ ಬಂದು ಏನಿದೆ ಜನಪರವಾಗಿ, ಜನರು ಏನಿದೆ ಗೌರ್ಮೆಂಟ್ ಸರ್ಕಾರದ ಏನೇನು ಸೌಲಭ್ಯಗಳು ಯೋಜನೆಗಳೆಲ್ಲ ಜನರೊಟ್ಟಿಗೆ ತಲುಪಿಸುವಂಥ ಕರ್ತವ್ಯ ಕೆಲಸ ಎಲ್ಲ ಮಾಡಬೇಕು. ಇದು ಈ 3 ವಿಷಯಗಳು ನನಗನ್ಸುತ್ತೆ ನಮ್ಮ ಸರ್ಕಾರ ಅದಾವೆ, ಹಿರಿಯರದಾರ, ಪ್ರಮುಖರದಾರ, ಅವ್ರಿಗೆಲ್ಲ ಇದ್ರ ಬಗ್ಗೆ ಮಾಹಿತಿ ಇದೆ. ಏನು ಮಾಡಬೇಕು, ಯಾವ ಥರ ಮಾಡಬೇಕು, ಮತ್ತು ಯಾರು ಸೋತರು ಯಾವ ಸೋಲೋದು ಗೆಲುವು ಎಲೆಕ್ಷನ್ ಯಾರಿಗೂ ಶಾಶ್ವತ ಅಲ್ಲ. ಸೋಲು ಗೆಲುವು ಯಾರಿಗೂ ಶಾಶ್ವತ ಅಲ್ಲ, ಅಧಿಕಾರನೂ ಕೂಡ ಶಾಶ್ವತ ಅಲ್ಲ. ಅದು ನೋಡಿ ನಾವು ಎಲ್ಲೆಲ್ಲ ನೋಡಿದ್ದೀವಿ. ಮಾಜಿ ಪ್ರಧಾನಿ ಮಂತ್ರಿ ಸೋತಿದ್ದಾರೆ, ಹೌದು, ಮುಖ್ಯಮಂತ್ರಿಯವರು ಸೋತಿದ್ದಾರೆ, ಉಪಮುಖ್ಯಮಂತ್ರಿಯವರು ಸೋತಿದ್ದಾರೆ, ಹಿರಿಯವರು ಸೋತಿದ್ದಾರೆ, ಎಲ್ಲರೂ ಸೋಲ್ತಾರೆ ಗೆಲ್ತಾರೆ. ಮತ್ತೆ ಎಂತೆಂಥ ಈ ಬಾರಿ 2023 ಅಸೆಂಬ್ಲಿ ಚುನಾವಣೆ, ಲೋಕಸಭಾ ಚುನಾವಣೆ, ಏನು ಯುವಕರು ಫಸ್ಟ್ ಟೈಮ್ ಕಂಟೆಸ್ಟ್ ಮಾಡಿ ಲೋಕಸಭೆ ಆಯ್ಕೆ ಮಾಡಿ ಹೋಗಿದ್ದಾರೆ. ನಮ್ಮ ರಾಜ್ಯದಲ್ಲೇ ಅದ. ಮತ್ತೆ ಹಿರಿಯರನ್ನ ಸೋಲ್ಸಿರೋದು, ಅನುಭವಿ ರಾಜಕಾರಣಿಗಳನ್ನ ಸೋಲ್ಸಿ, ಇದು ಜನರು ಒಂದು ತೀರ್ಮಾನ. ಜನರ ಆಶೀರ್ವಾದ ಪಡಲಿಕ್ಕೆ ಆಗಲಿಲ್ಲ, ಜನಸಂಪರ್ಕ ಬೆಳೆಸೋಕ್ಕಾಗಲಿಲ್ಲ. ಅದೇ ಪ್ರಮುಖವಾದಂಥ ಕಾರಣ ಎಲೆಕ್ಷನ್ ಸೋಲಕ್ಕೆ. ಅದನ್ನು ಸರ್ಕಾರ, ನಮ್ಮ ಪಕ್ಷದ ಹಿರಿಯವರೆಲ್ಲ ಅರ್ಥ ಮಾಡಿಕೊಂಡು ಅದ್ರ ಬಗ್ಗೆ ಒಂದು ಒಳ್ಳೆ ತೀರ್ಮಾನ ಮಾಡ್ತಾರಂತ ಪೂರ್ಣ ವಿಶ್ವಾಸ ಇದೆ. ಈ ಬಾರಿ ಯಾರೇ ಅಭ್ಯರ್ಥಿ ಇರಲಿ, ಕಾಂಗ್ರೆಸ್ ಪಕ್ಷ ಗೆಲ್ಲದಂತೂ ಖಚಿತ. ಸರಿ ಸರ್, ಕಾಂಗ್ರೆಸ್ನ ಈ 5 ಗ್ಯಾರಂಟಿ ಈ ಉಪಚುನಾವಣೆಯಲ್ಲಿ ಎಷ್ಟು ಯಶಸ್ವಿ ಕೊಡಬಹುದು, ಎಷ್ಟು ಮೈನಸ್ ಆಗಬಹುದು, ಎಷ್ಟು ನಿಮಗೆ ಬಲ ತುಂಬಬಹುದು? ಕೆಲವೊಂದು ಜನ ಹೇಳ್ತಾ ಇದ್ದಾರೆ, ಇನ್ನೂವರೆಗೆ ನಮಗೆ ಅಕ್ಕಿ ಅನ್ನಭಾಗ್ಯ ಅದು 5 kg ಅಕ್ಕಿದು ಹಣ ಬರ್ತಾ ಇಲ್ಲ, ಕೆಲವೊಂದು ಜನರಿಗೆ 2,000 ರೂಪಾಯಿ ಬರ್ತಾ ಇಲ್ಲ,
ಅನ್ನುವಂಥ ಬೇಡಿಕೆಗಳನ್ನು ಈಗಾದರೂ ಕೂಡ ಟೀಕೆಗಳನ್ನು ಚಾಲುವಾಗಿದೆ. ವಿರೋಧ ಪಕ್ಷದವರು ಅದಕ್ಕೆ ಲಾಭವಾಗಿ ತಗೊತಾ ಇದ್ದಾರೆ. ನಡೆಯೇ ವಿರೋಧ ಪಕ್ಷವರು ಇದ್ರ ಬಗ್ಗೆ ಟೀಕೆನೂ ಟಿಪ್ಪಣಿನೂ ಏನು ಮಾಡೋಕ್ಕೆ ಬರಲ್ಲ. ಯಾಕೆಂದರೆ ನಮ್ಮ ಸರ್ಕಾರಿ ಯೋಜನೆಗಳನ್ನು ಅವ್ರು ಕಾಪಿ ಮಾಡಿ ಮಹಾರಾಷ್ಟ್ರದಲ್ಲಿ ಸ್ಟಾರ್ಟ್ ಮಾಡೋರೆ, ಮಧ್ಯಪ್ರದೇಶದಲ್ಲಿ ಕೂಡ ಸ್ಟಾರ್ಟ್ ಮಾಡಿ, ಮಧ್ಯಪ್ರದೇಶದಲ್ಲೂ ಎಲ್ಲ ಕಡೆ ಅವ್ರೀಗ ರಾಜಸ್ಥಾನದಲ್ಲೂ ಒಂದೊಂದಾಗಿ ಅವರೇ ಇದನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಆಯ್ತಾ, ಅದಕ್ಕೆ ಅವರು ಇದ್ರ ಬಗ್ಗೆ ವಿಷಯ ಅವ್ರು ತೆಗಿಯೋಕೆ ಆಗಲ್ಲ. ಅವ್ರ ಹತ್ರ ಕೈ ಜೋಡಿಸಿ ಹೇಳ್ತೀರಿ, ದಯವಿಟ್ಟು ನೀವು ಸುಮ್ಮನೆ ಇರ್ರಿ. ಎರಡನೇದು, ಶಿಗ್ಗಾಂವ್ ಸವಣೂರು ಕ್ಷೇತ್ರದಲ್ಲಿ ಸುಮಾರು 36,000 ಜನರಿಗೆ ಈ ಸರ್ಕಾರಿ ಯೋಜನೆಗಳು ತಲುಪ್ತಾ ಇದೆ. ಇದರಲ್ಲಿ ಒಂದು 4-5% ಏನಾದರೂ ಸ್ವಲ್ಪ ಅಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಇರ್ಬೋದು. ನಾನು ಹೇಳಕ್ಕೆ ಬರಲ್ಲ 100% ಎಲ್ಲರಿಗೂ ಇದು ಸಿಗ್ತಾ ಇದೆ. ಏನಾಯ್ತಂದರೆ, ಈಗ ಸರ್ಕಾರ ಬಂದು 1 ವರ್ಷ ಆಯಿತು. 1 ವರ್ಷದಲ್ಲಿ ಗ್ಯಾರಂಟಿ ಯೋಜನೆಗಳು 2-3 ತಿಂಗಳಾಯಿತು ಇಂಪ್ಲಿಮೆಂಟ್ ಮಾಡೋಕ್ಕೆ. ಮತ್ತು ಆ ಇಂಪ್ಲಿಮೆಂಟೇಷನ್ ಟೈಮ್ನಲ್ಲಿ ಎಲ್ಲರಿಗೂ ಏನಾಗಿದೆ, ಕೊಟ್ಟು ಏನೇನು ಅನ್ನೋದು ಕ್ಲಾಸಿಫಿಕೇಶನ್ ಮಾಡಿ ಇಂಪ್ಲಿಮೆಂಟ್ ಮಾಡೋರೆ. ಮತ್ತು ಚುನಾವಣೆ ಬಂತು, ಲೋಕಸಭಾ ಚುನಾವಣೆ ಬಂತು, ಅದನ್ನು ಕ್ಲಿಯರಾಗಿ ಎಲ್ಲರಿಗೂ ಆಗಿದೆಯಾ, ಎಲ್ಲರಿಗೂ ತಲುಪಿದೆಯಾ ಅಂತ ನೋಡ್ಲಿಕ್ಕಾಗಿಲ್ಲ. ಈಗಿಂದ ನೀವು ನೋಡಿ, ಈ ಬರೋ ದಿನಗಳಿಂದ ಅದನ್ನು ಕಂಪ್ಲೀಟಾಗಿ ಸ್ಟ್ರೀಮ್ಲೈನ್ ಮಾಡ್ತೀವಿ. ಕರೆಕ್ಟು ಯಾರು ಅದರದ್ದು ಎಕ್ಸಾಕ್ಟ್ ಬೆನಿಫಿಷರೀಸ್ ಯಾರು ಇರಬೇಕು, ಅವ್ರು ಹಕ್ದಾರು ಯಾರು, ಅವ್ರಿಗೆ 100% ಇದು ತಲುಪುತ್ತಂತ ಕೆಲಸ ನಾವು ಮಾಡ್ತೀವಿ. ಅದು ಯಾಕಂದರೆ ಈ ಗಡಬಡಿನಲ್ಲಿ ಆಗಿರೋದು ಎಲ್ಲ ನಾವು ಇಂಪ್ಲಿಮೆಂಟ್ ಮಾಡಿದ್ದೀವಿ, ಅದು ಕರೆಕ್ಟಾಗಿ ಆಗಿದೆ. ಮತ್ತು ಚುನಾವಣೆ ಸಂದರ್ಭ ಬಂತು, ನೀತಿ ಸಮಿತಿ ಆಯಿತು, ಅಲ್ಲೇ 3-4 ತಿಂಗಳು ಇತ್ತು. 1 ವರ್ಷದಲ್ಲಿ 3ನೇ ತಿಂಗಳಿಗೆ ನಾವು ಸ್ಟಾರ್ಟ್ ಮಾಡಿರೋದು ಯೋಜನೆಗಳು, ಅದರಲ್ಲಿ 4 ತಿಂಗಳು ಆಲ್ಮೋಸ್ಟ್ ಎಲೆಕ್ಷನ್ ಸಂದರ್ಭ ಆಯಿತು. ನಾವು ಎಷ್ಟಾಯಿತು, 3+4 ಆಲ್ಮೋಸ್ಟ್ 7 ಮಂತ್ಸ್ ಅಲ್ಲೇ ಇತ್ತು. ಈಗ 5-6 ತಿಂಗಳಲ್ಲಿ ಇಷ್ಟೆಲ್ಲ ನಾವು ಇಂಪ್ಲಿಮೆಂಟೇಷನ್ ಮಾಡಿರೋದು. ಇಡೀ ಒಂದೊಂದು ತಾಲೂಕಿಗೆ ಒಂದು ಇಂಪ್ಲಿಮೆಂಟೇಷನ್ ಕಮಿಟಿ ಮತ್ತು ಇಂಪ್ಲಿಮೆಂಟೇಷನ್ ಚೇರ್ಮನ್ನು ಮತ್ತು ಸರ್ಕಾರ ಪ್ಲಸ್ ನಮ್ಮ ಪಕ್ಷದಿಂದ ಇದ್ದಾರೆ. ಅದನ್ನು ಈಗ ಮುಂದೆ ಬರೋ ದಿನಗಳಲ್ಲಿ ಕಂಪ್ಲೀಟಾಗಿ ಅದು ಏನಿದೆ, ಎಲ್ಲಿ ಹೆಚ್ಚು ಕಡಿಮೆ ಎಲ್ಲಾಗಿದೆ ಅದನ್ನು ಸರಿಪಡಿಸೋ ಜವಾಬ್ದಾರಿ ನಾವು ಎಲ್ಲರೂ ನೋಡಿ ಅದನ್ನು ಸರಿಪಡಿಸ್ತೀವಿ ಅಂತ ಪೂರ್ಣ ವಿಶ್ವಾಸ ಜನರಿಗೆ ಕೊಡ್ತೀವಿ. ಅದು ಸರಿ ಸರ್. ನಾನು ಇವತ್ತು ಈ ಸಂದರ್ಶನಕ್ಕೆ ಒಂದು ಕ್ಷೇತ್ರದ ಆಕಾಂಕ್ಷಿ ಅನ್ನೋದಕ್ಕಿಂತ 7-8 ವರ್ಷದ ಹಿಂದಿನಿಂದ ನೀವು ಒಡನಾಟ ನಡೆಸ್ಕೊಂಡ್ಬಂದ್ರಿ. ಒಂದು ರಾಜಕೀಯ ಹಿನ್ನೆಲೆಕ್ಕಿಂತ ಒಂದು ಮೈನಾರಿಟಿ ಕ್ಷೇತ್ರದಲ್ಲಿ ಒಂದು ನೀವು ಅಂಜುಮನ್ ಕಮಿಟಿಯ ಹೋಟ್ರಸ್ ಆಗಿ ಒಂದು ಒಡನಾಟ ನಡೆಸ್ಕೊಂಡ್ಬಂದ್ರಿ. ಮತ್ತು ನಿಮ್ಮ ಕ್ವಾಲಿಟಿಯಲ್ಲಿ ನಿಮ್ಮ ತಂದೆಯವರ ಕೆಲವೊಂದಿಷ್ಟು ನಾನು ಅವಾಗಿಂದ ಅಬ್ಸರ್ವೇಷನ್ ಮಾಡ್ತಾ ಇದ್ದೆ, ತತ್ವಗಳನ್ನು, ವಿಷಯಗಳನ್ನು, ಪದಗಳನ್ನು ನಿಮ್ಮ ತಂದೆ ರೀತಿಯಿಂದ ಬರ್ತಾಯಿತ್ತು. ಈ ಚುನಾವಣೆಯಲ್ಲಿ CM ಇಬ್ರಾಹಿಂ ಸರ್ ಅವರು ನೀವು ಒಂದು ವೇಳೆ ಟಿಕೆಟ್ ಸಿಕ್ಕರೆ ಎಂಟ್ರಿ ಕೊಡ್ಬಹುದಾ, ಕೊಡಲಿಕ್ಕೂ ಇಲ್ಲ? ಯಾಕಂದರೆ JDS 2 ಬಣ ಆಗಿದೆ. ಒಂದು ಕುಮಾರಸ್ವಾಮಿ ದೇವೇಗೌಡರ ಒಂದು ಬಣ ಆಗಿದೆ, ಒಂದು ಸಿ ಮಾಮಣಿ ಅಂತೇಳಿ ಒಬ್ಬರು ಕೇರಳ ಮೂಲದವರು ಈಗ ರಾಜ್ಯಾಧ್ಯಕ್ಷರಾಗಿದ್ದಾರೆ. ನಮ್ಮ CM ಇಬ್ರಾಹಿಂ ಅವರು ರಾಷ್ಟ್ರೀಯ ಅಧ್ಯಕ್ಷ ಆಗಿದ್ದಾರೆ, ಇವರು ರಾಜ್ಯಾಧ್ಯಕ್ಷರಾಗಿ 2 ಡಿವೈಡೇಷನ್ ಆಗಿದೆ. ಈ ಚುನಾವಣೆಯಲ್ಲಿ ಈ JDS ಏನಿದೆ 2 ಬಣ ಆಗಿದೆ. CM ಇಬ್ರಾಹಿಂ ಸರ್ ಅವರು ನಿಮಗೆ ಬಂದು ಈ ಕ್ಷೇತ್ರಕ್ಕೆ ಬರಬಹುದಾ ಅಂತ ನನ್ನ ಒಂದು ಕ್ವಶನ್ ಮಾರ್ಕ್ನಲ್ಲಿ ಕೇಳ್ತಾ ಇದ್ದೇನೆ. ಕಾಂಗ್ರೆಸ್ಗೆ ಬೆಂಬಲ ಕೊಡಬಹುದಾ ಆ ಬಣ? ನಾವು CM ಇಬ್ರಾಹಿಂ ಅಂದರೆ ನಮ್ಮ ತಂದೆಯವರು. ಹೌದು. ರಾಜಕೀಯದಂತೆ ಅವ್ರದ್ದೊಂದು 50 years ಒಂದು ಹಿಸ್ಟ್ರಿ ಇದೆ. ಹೌದು. ಅವ್ರದ್ದೊಂದು ಸ್ಟ್ಯಾಂಡಿಂಗ್ ಇದೆ. ನಾನೀಗ ಸುಮಾರು 40 ವರ್ಷ ಆಯಿತು. 26-27 ವರ್ಷದಿಂದ ಅಧಿಕಾರದಂತೂ ಅವ್ರು ಇರಲಿಲ್ಲ. ಹೌದು. ನಾನು ಇರಲಿಲ್ಲ. ನಾನು ಅಧಿಕಾರ ಏನಂತ ನೋಡಲಿಲ್ಲ. ನಿಮ್ಗೆ ಗೊತ್ತೂ ಇಲ್ಲ ಏನಂತ. ನಾವು ಏನು ಜನಸಂಪರ್ಕ ಬೆಳೆಸಿದ್ದೀವಿ, ನಮ್ಮ ಸ್ವಂತ ವರ್ಚಸ್ನಲ್ಲೇ ನಾವು ಇಲ್ಲಿ ತನಕ ಬಂದಿರೋದು. ಮತ್ತು ಇನ್ನೊಂದು ಏನಂದರೆ, ರಾಜ್ಯದಲ್ಲ ಇಡೀ ರಾಷ್ಟ್ರದಲ್ಲೇ CM ಇಬ್ರಾಹಿಂ ಅಂತ ಒಂದು ವರ್ಚಸ್ಸಿದೆ. ಪ್ರಭಾವಿ ಒಂದು ನಾಯಕರು ಸುಮಾರು ಈ ಕಡೆ ನೋಡಿದ್ರೆ ಹುಬ್ಬಳ್ಳಿ ಈದ್ಗಾ ಮೈದಾನ ಇಶ್ಯೂ ಒಂದು ದೊಡ್ಡ ಇಶ್ಯೂ ಇತ್ತು. ಅವ್ರ ಕೊಡುಗೆ ಏನಿದೆ ಅಂತ ಜನರಿಗೆ ಗೊತ್ತಿದೆ. ರಾಜಕೀಯವಾಗಿ ಅವ್ರದ್ದೊಂದು ನಿಲುವಿದೆ. ಈಗಾಗಲೇ ಅವ್ರ ಹೋರಾಟ ಯಾವತ್ತೂ ನಾನು ನೋಡಿದಂದರೆ ಸರ್ವಧರ್ಮ ಸಮನ್ವಯ ಸರ್ವೇ ಜನ ಸುಖಿನೋ ಭವಂತು ಅಂತ. ಅದು ಯಾವತ್ತೂ ಅವ್ರು ಕಾಂಪ್ರಮೈಸ್ ಮಾಡಲಿಲ್ಲ. ಈ ಬಾರಿ ಏನು ನೋಡಿ, BJP JDS ಮೈತ್ರಿ ಆಯಿತು. ಅವ್ರು ಬೇಕಂದರೆ ಅಲ್ಲೇ ಸ್ವತಃ ಆರಾಮಾಗಿ ಕೂತ್ಕೊಂಡು ಏನಾದರೂ ಒಂದು ದೊಡ್ಡ ಪೋಸ್ಟ್ ಪಡಿಬೋದು. ಇಲ್ಲ, ಅವ್ರ ಐಡಿಯಾಲಜಿಗೆ ಕಾಂಪ್ರಮೈಸ್ ಮಾಡಲಿಲ್ಲ. ಅವ್ರು ಹೇಳೋದಿಷ್ಟೇ, ಜನತೆಗಳ ಪ್ರಮುಖವಾಗಿ ಕಮ್ಯುನಲ್ ಫೋರ್ಸಸ್ ಆಗಿ ನಾವು ಡೆವಲಪ್ ಆಗಿರೋದು. ಒಂದು ರೀಜ್ನಲ್ ಐಡೆಂಟಿಟಿ ಮೇಲೆ ಜನದಳನ್ನು ನಾವು ಉಳಿಸಿರೋದು. ಹೌದು. ಅದನ್ನು ನಾವು ಈಗ ಏನು ಮಾಡ್ತಿದ್ವಿ, BJP ಒಟ್ಟಿಗೆ ಮೈತ್ರಿ ಮಾಡಿಕೊಂಡು ನಮ್ದು ಏನಿದೆ ಐಡಿಯಾಲಜಿನ ನಾವು ಕಂಪ್ಲೀಟ್ ಕಾಂಪ್ರಮೈಸ್ ಮಾಡ್ತಾಯಿದ್ವಿ. ಯಾಕಂದರೆ BJPದು ಒಂದು ಹಿಸ್ಟ್ರಿ ಇದೆ.
ಯಾವ್ಯಾವ ರಾಜ್ಯದಲ್ಲಿ ಅಲ್ಲಿ ಇರೋದು ರೀಜನಲ್ ಪಾರ್ಟೀಸ್ ಒಟ್ಟಿಗೆ ಅಲೈನ್ಸ್ ಮಾಡೋರು ಆ ರೀಜನಲ್ ಪಾರ್ಟಿನ ಕಂಪ್ಲೀಟಾಗಿ ಸರ್ವನಾಶ ಮಾಡಿ ಬಿಟ್ಟು ಬೇರೆ ಕಡೆ ಹೋಗೋ ಇದು ಮಾಡೋರು. ಅದಕ್ಕೆ ನಮಗೆ ಇದು ಸರಿಯಾಗಲ್ಲ. ಮತ್ತು ಕನ್ನಡ ಮತ್ತು ಕರ್ನಾಟಕದ ಒಂದು ಹೋರಾಟ ಇದೆ, ಅದನ್ನು ನಾವು ಉಳಿಸ್ಬೇಕಂದ್ರೆ ಒಂದು ರೀಜನಲ್ ಪಾರ್ಟಿ ಇರಲೇಬೇಕು. ಹೌದು, ಆ ಒಂದು ಹೋರಾಟ ಅವ್ರದ್ದಿತ್ತು. ಆ ಹೋರಾಟದಿಂದ ಅವರೊಂದು ಮೂರನೇ ಶಕ್ತಿ ಇದ್ದರೆ ನಾವು ಒಂದು ಬ್ಯಾಲೆನ್ಸ್ ಆಗ್ಬೋದು ಅಂತ ಅವರೊಂದು ಹೋರಾಟ ನಡೆಸಿದ್ರು. ಅದು ಕೆಲವು ಕಾರಣದಿಂದ ಅದು ಆಗಲಿಲ್ಲ. ರಾಜಕೀಯವಾಗಿ ಎಲ್ಲ ನಾವು ಕ್ಯಾಲ್ಕುಲೇಷನ್ ಸಂಖ್ಯೆ ಆ ಕಡೆ ಎಲ್ಲ ಹಾಕ್ತೀವಿ, ಎಲ್ಲರೂ ಕ್ಯಾಲ್ಕುಲೇಷನ್ ಸರಿಯಾಗಿ ಬರೋಲ್ಲ. ಬಂದಿದ್ರೆ ಇವತ್ತು 400 ಪಾರ್ ನೋಡಿ ಏನು ಪರಿಸ್ಥಿತಿ ಆಗಿದೆ ಅಂತ ನೀವು ನೋಡ್ತಾ ಇದ್ದೀರಿ. 240 ಬಿ ಆಯ್ತು. ಸೊ ಅವ್ರ ನಿಲುವು ಏನಂತ ಅವ್ರದ್ದೊಂದು ಕೋರ್ಟ್ ಕೇಸ್ ನಡೀತಾ ಇದೆ. ಅವ್ರು ಏನು ನಿಲುವು ತಗೊಳ್ತಾರೆ 100% ಯಾವತ್ತೂ ಸಹ ಏನು ಸರ್ವರಿಗೂ ಸಮಬಾಲು ಅಂತ ಇರೋ ನಿಲುವು ಈ ರಾಜ್ಯದಲ್ಲಿ ಏನು ನಮ್ಮ ಶಶನಾಳ್ ಶರೀಫು, ಕನಕದಾಸರ ನಾಡು, ಕುವೆಂಪು ಅವ್ರ ನಾಡು, ಕೆಂಪೇಗೌಡರ ನಾಡು, ಇಡೀ ಬಸವಣ್ಣ ತತ್ವದಲ್ಲಿ ನಡ್ಕೊಂಡು ಬಂದ ಇರೋದಂಥ ನಾಡಿದು. ಈ ಅಂಬೇಡ್ಕರ್ ಸಂವಿಧಾನ ನಡೀತಾ ಇರೋದಂಥ ಬುದ್ಧ ಬಸವ ಎಲ್ಲ ಥರ ಜನರಲ್ಲಿ ಬದುಕಬೇಕಂತ ಇಡೀ ನಮ್ಮ ಕರ್ನಾಟಕದ ಒಂದು ಶಾಂತಿಯ ತೋಟ ಆಗಬೇಕಂತ ಅವ್ರು ಹೋರಾಟ ನಡೆಸಿರೋದು. ಆ ಹೋರಾಟ ಅವ್ರು ಯಾವತ್ತೂ ಸಹ ಕಾಂಪ್ರಮೈಸ್ ಮಾಡಲ್ಲ. ಆ ಹಿನ್ನೆಲೆಯಲ್ಲಿ ಯಾವ ಥರದ್ದು ಜನ ಇದು ಅವ್ರ ಮುಂದೆ ನಿಲುವು ಇಡ್ತಾರೆ ಅದು ಕಾಂಪ್ರಮೈಸ್ ಆಗಲ್ಲ. ನನಗೆ ಬಹುಶಃ ಏನಂದರೆ ಇದೇ ರಾಜಕೀಯವಾಗಿ ಅವ್ರದ್ದೊಂದು ಐಡೆಂಟಿಟಿ ಅವ್ರು ಕಂಪ್ಲೀಟಾಗಿ ಉಳಿಸ್ಕೊಂಡು ನಡೆಸ್ತಾರಂತ ನನಗೆ ಇರೋದು ನಾನು ಏನು ನೋಡ್ತಾ ಇದ್ದೀನಿ. ಯಾಕಂದರೆ ಇವತ್ತು ನಾನು ಹೇಳೋದು ಸತತ ವಾರಕ್ಕೆ 2-3 ದಿವಸ ಅವ್ರದ್ದು ಪ್ರಾಣ ಟೂರ್ಗಳು ಎಲ್ಲ ಕಡೆ ಟೂರ್ ಮಾಡ್ತಾ ಇದ್ದಾರೆ, ಜನಸಂಪರ್ಕ ಇಟ್ಕೊಂಡಿದ್ದಾರೆ. ಆ ಜನಸಂಪರ್ಕ ಇಟ್ಕೊಳ್ಳೋಕ್ಕೋಸ್ಕರ 27 ವರ್ಷ ಆಗಿ ಅಧಿಕಾರದಿಲ್ಲ ಜನ ಇವತ್ತು ಅವರನ್ನ ಅವ್ರ ಮನಸ್ಸಾಗಿ ಒಂದು ಸ್ಥಾನ ಕೊಟ್ಟಿದ್ದಾರೆ, ಗೌರವ ಸ್ಥಾನ ಕೊಟ್ಟಿದ್ದಾರೆ. ಅದಕ್ಕೆ ಅವ್ರದ್ದು ಒಂದು ಸ್ಟ್ಯಾಂಡ್ ಇರುತ್ತೆ. ನೋಡೋದು ಮುಂದೆ ಬರೋದು ಏನಾಗುತ್ತೆ. ಏನಾದರೂ ಮಗನ ಮಾತು ಕೇಳಿ ಕೊನೆಯ ಪ್ರಶ್ನೆದಲ್ಲಿ ಒಂದು ಹಾಲ್ಟ್ ಪ್ರಶ್ನೆ ಕೇಳ್ತಾ ಇದ್ದೇನೆ. ಮಗನ ಮಾತು ಕೇಳಿ ಮಗನ ಒಂದು ವಾಕಚತುರ್ಯಗಳನ್ನು ನೋಡಿ ಕಾಂಗ್ರೆಸ್ಗೆ ಮರಳಿ ಆಗಬಹುದಾ CM ಇಬ್ರಾಹಿಂ ಅವರೇ? ನಾನು ವಯಸ್ಸಕ್ಕಿಂತ ಹೆಚ್ಚು ಅವರಿಗೆ ಅನುಭವ ಇದೆ. ನಾನು ನನ್ನ ಲಿಮಿಟೇಷನ್ ಗೊತ್ತಿರಬೇಕು, ನಂದೇನಿದೆ ಪರಿಸ್ಥಿತಿ ಅಂತ, ಅದನ್ನು ನಾನು ಮರೆಯೋಕ್ಕಾಗಲ್ಲ. ಮತ್ತು ಸುಮಾರು ಪ್ರಧಾನಮಂತ್ರಿ ಅವ್ರ ಒಟ್ಟಿಗೆ ಕೆಲಸ ಮಾಡಿದ್ದಾರೆ, ಸುಮಾರು ಮುಖ್ಯಮಂತ್ರಿ ಒಟ್ಟಿಗೆ ಕೆಲಸ ಮಾಡಿದ್ದಾರೆ. ಅವ್ರ ರಾಜಕೀಯ ಹೋರಾಟ ಎಮರ್ಜೆನ್ಸಿ ಕಾಲದಿಂದ ಜೈಲು ಹೋಗಿ ಬಂದಿರೋದು. ಇಡೀ BJP ಯಾರ್ಯಾರು ದೊಡ್ಡ ದೊಡ್ಡ ಪ್ರಮುಖರಿದ್ದರು, ಮಧು ದಂಡವತಿ ಸಾಹೇಬರು, LK ಅಡ್ವಾಣಿ ಸಾಹೇಬರು, ವಾಜಪೇಯಿ ಕಾಲ ಅವರೆಲ್ಲ ಜೈಲಲ್ಲಿ ಒಟ್ಟಿಗಿರೋಂಥ ಎಮರ್ಜೆನ್ಸಿ ಕಾಲನೇ ಅವ್ರ ಸಂಪರ್ಕ. ನೋಡಿ ಅವ್ರು ಏನಂದರೆ ವರ್ಚಸ್ಸು ಇಷ್ಟೇ. ನಾವು ನಮ್ಮ ಐಡೆಂಟಿಟಿ ನಮ್ಮ ವರ್ಚಸ್ ನಾವು ಕ್ಲಿಯರಾಗಿ ಇಟ್ಕೊಂಡ್ರೆ 100% ಜನ ನಿಮಗೆ ಒಂದು ಸ್ಥಾನಮಾನ ಕೊಡ್ತಾರೆ. ನಿಮ್ಗೊಂದು ಸ್ಥಾನಮಾನ ಆದರೆ ಇದಕ್ಕಿಂತ ದೊಡ್ಡ ಜೀವನದಲ್ಲಿ ಏನು ನಿಮಗೆ ಅಪೇಕ್ಷೆ ಪಡೋಕ್ಕಿಲ್ಲ. ಮಾನ ಮುಖ್ಯ, ಹೌದು, ಸ್ಥಾನ ಬೇಕಾಗಿಲ್ಲ. ಯಾರಿಗೆ ಸ್ಥಾನ ಇದೆ ಅವ್ರಿಗೆ ಸ್ಥಾನ ಅವ್ರ ಹೋರಾಟ ಅದು ಅವರು ನಡೆಸ್ತಾರಂತ ಪೂರ್ಣ ವಿಶ್ವಾಸ. ಥ್ಯಾಂಕ್ ಯು ಸರ್. ಕೊನೆಯದಾಗಿ ನಮ್ಮ ನ್ಯೂಸ್ 43 ಇಂಡಿಯಾ ಮುಖಾಂತರ ಶಿಗ್ಗಾಂವಿ, ಸವಣೂರು, ಬಂಕಾಪುರ್ 83ನೇ ವಿಧಾನಸಭಾ ಕ್ಷೇತ್ರದ ಮತ ಬಾಂಧವರಿಗೆ ಒಂದು ಮೈನಾರಿಟಿ ನೀವು ಅನ್ನೋದಕ್ಕಿಂತ ಆ ಕ್ಷೇತ್ರದ ಜನಸೇವಕನಾಗಿ ಕೆಲಸ ಮಾಡಲಿಕ್ಕೆ ಮತ್ತು ಆ ಕ್ಷೇತ್ರದಲ್ಲಿ ಆಗು ಹೋಗುವ ಕೆಲಸಗಳ ಬಗ್ಗೆ ತಾವೇನು ಮಾಡಬೇಕಂತ ಬಂದಿರಿ. ಈ ಕ್ಷೇತ್ರ ಮತ ಬಾಂಧವರಿಗೆ ನಮ್ಮ ನ್ಯೂಸ್ 43 ಇಂಡಿಯಾ ಮುಖಾಂತರ ಕೊನೆಯದಾಗಿ ತಾವು ಆಕಾಂಕ್ಷಿ ಅನ್ನೋದಕ್ಕಿಂತ ಒಂದು ಸೇವಕನಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್? ಇಡೀ ಶಿಗ್ಗಾವಿ ಸವಣೂರು ಕ್ಷೇತ್ರದ ಮಹಾಜನತೆಗೆ ನಾನು ಹೇಳೋದಿಷ್ಟೇ, ಒಳ್ಳೆ ಭವಿಷ್ಯ ಬರಬೇಕಂದ್ರೆ ಒಳ್ಳೆ ಒಂದು ಅಭ್ಯರ್ಥಿ, ಒಳ್ಳೆಯ ಒಂದು ಸರ್ಕಾರ, ಒಳ್ಳೆಯ ಒಂದು ಆಡಳಿತ ಮತ್ತು ಒಂದು ಯುವಕರಿಗೂ ಅರ್ಥ ಮಾಡ್ಕೊಂಡು ತಿಳುವಳಿಕೆ ಹಿಡ್ಕೊಂಡು ಸಂವಿಧಾನ ಬಗ್ಗೆ ಮತ್ತು ಸರ್ವರಿಗೂ ಸಮಪಾಲು ಎಲ್ಲ ಅರ್ಥ ಮಾಡಿಕೊಂಡು ಎಲ್ಲ ಜಾತಿ ವರ್ಗ ಬಗ್ಗೆ ಅರ್ಥ ಮಾಡಿಕೊಂಡು ಎಲ್ಲರೂ ಸೇರಿ ಜಾತಿ ಭೇದ ಪಂಥ ಬಿಟ್ಟು ಒಂದು ಆಡಳಿತವಾದಂಥ ಒಂದು ಸರ್ಕಾರ ಮತ್ತು ಒಂದು ಅಡ್ಮಿನಿಸ್ಟ್ರೇಷನ್ ಮಾಡಬೇಕಂದ್ರೆ ನೀವು ಎಲ್ಲರೂ ಒಳ್ಳೆಯ ಅಭ್ಯರ್ಥಿಗೆ ಒಂದು ಆಯ್ಕೆ ಮಾಡಿ ಅಂತ ನಾನು ನಿಮ್ಮ ಹತ್ರ ಎಲ್ಲ ವಿನಂತಿ ಮಾಡ್ತೀನಿ. ಈಗಾಗಲೇ ಕಾಂಗ್ರೆಸ್ ಪಕ್ಷದಿಂದ ನಿಮಗೆಲ್ಲರಿಗೂ 5 ಯೋಜನೆಗಳು ತಲುಪಿಸ್ತಾ ಇದೆ. ಮುಂದೆ ಬರೋ ದಿನಗಳಲ್ಲಿ ಯೋಜನೆಗಳು ಇನ್ನು 6ನೇ ಯೋಜನೆ ಬರುತ್ತೆ, 7ನೇ ಯೋಜನೆ ಬರುತ್ತೆ. ಇದನ್ನು ನಾವು ಮೂಲಭೂತ ಸೌಲಭ್ಯಗಳು ಸಹ ಎಲ್ಲ ಸರಿಪಡಿಸೋಣ. ಒಳ್ಳೆಯ ಕಾಂಗ್ರೆಸ್ ಪಕ್ಷದ ಯಾರೇ ಅಭ್ಯರ್ಥಿ ಇರಲಿ ಅವ್ರ ಪರವಾಗಿ ತಾವು ತಮ್ಮ ಮೂಲ್ಯವಾದಂಥ ಮತಗಳನ್ನು ಕೊಟ್ಟು ಅವು ಜಯಗಳಿಸ್ಬೇಕಂತ ನಾನು ಕೈ ಜೋಡಿಸಿ ವಿನಂತಿ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್, ತುಂಬ ಧನ್ಯವಾದಗಳು. ಎಷ್ಟೊತ್ತುವರೆಗೆ ನ್ಯೂಸ್ 43 ಇಂಡಿಯಾಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತು
ನಿಮ್ಮ ಕೆಲಸಗಳನ್ನು, ನಿಮ್ಮ ಕಾರ್ಯಗಳನ್ನು, ನಿಮ್ಮ ವಾಕಚತುರ್ಯಗಳನ್ನು, ಜನರ ಜೊತೆ ಒಡನಾಟಗಳನ್ನು, ಜನರ ಜೊತೆ ಸೇವೆಗಳನ್ನು, ಜನರ ಜೊತೆ ಇಟ್ಟುಕೊಂಡಿರ್ತಕ್ಕಂಥ ಬಾಂಧವ್ಯಗಳನ್ನು, ಮತ್ತು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇದ್ದಿರ್ತಕ್ಕಂಥ ನಿಮ್ಮ ಒಂದು ಹಾದಿಗಳನ್ನು, ಮತ್ತು ಪಕ್ಷಾತೀತವಾಗಿ ನಿಮ್ಮ ತಂದೆಯವರ ಜೊತೆ ಒಡನಾಟಗಳನ್ನು, ತಂದೆಯವರ ನುಡಿಯಗಳನ್ನು, ತಂದೆಯವರ ದುಡಿಯಗಳನ್ನು, ತಂದೆಯವರ ಕಾಯಕಗಳನ್ನು ತಾವು ಅಬ್ಸರ್ವೇಷನ್ ಮಾಡಿ ಇಲ್ಲಿವರೆಗೆ ತಲುಪಿರ್ತಕ್ಕಂಥ ಪ್ರಥಮ ಬಾರಿಗೆ ಚುನಾವಣೆಯಲ್ಲಿ ನೀವು ಸ್ಪರ್ಧೆ ಮಾಡಬಾರ್ದು ಅಂತ ಅಂದ್ಕೊಂಡಿದ್ರಿ. ಆದರೂ ಕೂಡ ಜನರ ಒಂದು ಅಪೇಕ್ಷೆ ಮೇರೆಗೆ, ಜನರ ವಿಶ್ವಾಸ ಮೇರೆಗೆ ಹುಮನಾಬಾದ್ ಕ್ಷೇತ್ರದ ಸ್ಪರ್ಧೆ ಮಾಡಿದ್ರಿ. 25,900 ಮತವನ್ನು ಪ್ರಥಮ ಬಾರಿಗೆ ಪಡೆದುಕೊಂಡ್ರಿ. ಶಿಗ್ಗಾವಿ ಉಪಚುನಾವಣೆಯಲ್ಲೂ ಕೂಡ ಈ ಬಾರಿ ನೀವು ಸ್ಪರ್ಧೆ ಮಾಡಬೇಕಂತ ಬಂದಿಲ್ಲ. ಒಂದು ಬದಲಾವಣೆ ಹಾದಿ, ಬದಲಾವಣೆ ಯೋಚನೆ, ಬದಲಾವಣೆಯ ಮಾರ್ಗದ ಮೇಲೆ ಹೋಗಬೇಕಂತ ತಾವು ಈ ಕ್ಷೇತ್ರ ಏನು ಆಯ್ಕೆ ಮಾಡಿಕೊಂಡ್ರಿ. ಈ ಕ್ಷೇತ್ರ ನೀವು ಆಯ್ಕೆ ಮಾಡಿಕೊಂಡಿಲ್ಲ, ಈ ಕ್ಷೇತ್ರ ಮತ ಬಾಂಧವರು ನಿಮಗೆ ಬರಮಾಡಿಕೊಂಡ್ರು. ಈ ಕ್ಷೇತ್ರ ಮತ ಬಾಂಧವದಲ್ಲಿ ಇದ್ದಿರ್ತಕ್ಕಂಥ ನಿಮ್ಮ ಬಾಂಧವ್ಯಕ್ಕೆ ಈ ನ್ಯೂಸ್ ಆಫ್ 43 ಇಂಡಿಯಾ ಮುಖಾಂತರ ನಾನು ನಿಮಗೆ ತುಂಬ ಹೃದಯದಿಂದ ಹಾರೈಸೋದು ಏನಂತ ಹೇಳಿದ್ರೆ, ಆದಷ್ಟು ಸೌಭಾಗ್ಯ ನಿಮಗೆ ಒಲಿದು ಬರಲಿ. ಮತ್ತು ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿಗೆ ಅನ್ನೋದಕ್ಕಿಂತ ಸತ್ಯದ ಪರ ಜಯವಾಗಲಿ ಅಂತ ಹೇಳುತ್ತಾ ನ್ಯೂಸ್ ಆಫ್ 43 ಇಂಡಿಯಾಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ತೆ, ಜೈ ಹಿಂದ್ ಸರ್. ವೀಕ್ಷಕರೇ, ಗಮನಿಸಿದ್ರಲ್ಲ, ಇಷ್ಟೊತ್ತು ಮಾತನಾಡಿರ್ತಕ್ಕಂಥ CM ಫೈಜ್ ಅವರ ವಿಚಾರಗಳನ್ನು, ಇರೋ ಯೋಚನೆಗಳನ್ನು, ಮತ್ತು ಈ ಕ್ಷೇತ್ರದಲ್ಲಿ 18, 20, 30, 40 ಆಕಾಂಕ್ಷಿ ಇರೋದ್ರಿಂದ ಆಕಾಂಕ್ಷಿ ಅಂತ ಅನ್ನಿಸ್ಕೊಳ್ಳಂಗಿಲ್ಲ. ಈ ಕ್ಷೇತ್ರದಲ್ಲಿ ಒಡನಾಟ ಇರೋದ್ರಿಂದ ಒಡನಾಟ ಅನ್ನಿಸ್ಕೊಳ್ಳಂಗಿಲ್ಲ. ಈ ಕ್ಷೇತ್ರದಲ್ಲಿ ಆಗಬೇಕಾಗಿರ್ತಕ್ಕಂಥ ಡೆವಲಪ್ಮೆಂಟ್ ವಿಷಯಗಳನ್ನು, ಆಗಬೇಕಾಗಿರ್ತಕ್ಕಂಥ ವಾಕಚತುರ್ಯಗಳನ್ನು, ಈ ಕ್ಷೇತ್ರದಲ್ಲಿ ಬೇಕಾಗಿರ್ತಕ್ಕಂಥ ಪ್ರತಿಯೊಂದು ಶಬ್ದಗಳನ್ನು, ಪ್ರತಿಯೊಂದು ಹಾದಿಗಳನ್ನು ಅದು ಡೆವಲಪ್ಮೆಂಟ್ ಮೇಲೆ ಬರಬೇಕು. ಚುನಾವಣೆಯಲ್ಲಿ ಚಿಹ್ನೆಯ ಮೇಲೆ ನಾವು ರಾಜಕಾರಣ ಮಾಡಬೇಕು. ನಂತರ ಈ ರಿಸಲ್ಟ್ ಬಂದ ಮೇಲೆ ಈ ಕ್ಷೇತ್ರದಲ್ಲಿ ಬರಬೇಕಾಗಿರ್ತಕ್ಕಂಥ ನಮಗೆ ಡೆವಲಪ್ಮೆಂಟ್ ಹಾದಿಯ ಮೇಲೆ ನಾವು ಚುನಾವಣೆ ಮಾಡೋದಕ್ಕಿಂತ ಡೆವಲಪ್ಮೆಂಟ್ ಹಾದಿಯ ಮೇಲೆ ಈ ಕ್ಷೇತ್ರ ಮತಬಾಂಧವರ ಚಿಂತನೆಯನ್ನು ನಡೆಸಬೇಕು. ನನಗೆ ಟಿಕೆಟ್ ಕೊಡಲಿ, ಅಥವಾ ನಮ್ಮ ಕೊಲ್ಲಿಗೆ ಮತ್ತೊಬ್ಬರಿಗೆ ಕೊಡಲಿ, ಅಥವಾ ನಮ್ಮ ಬೇರೆ ಯಾರಿಗಾದ್ರೂ ಟಿಕೆಟ್ ಕೊಡಲಿ, ಆದರೆ ನಾವು ಇಲ್ಲಿ ಜಾತಿ ಕಟ್ಕೊಳ್ಳಂಗಿಲ್ಲ, ಪಕ್ಷ ಕಟ್ಕೊಳ್ಳಂಗಿಲ್ಲ, ಭೇದ ಭಾವ ಮಾಡಂಗಿಲ್ಲ. ಇಲ್ಲಿ ನಮಗೆ ಬೇಕಾಗಿದ್ದು ಕಾಂಗ್ರೆಸ್ ಪಕ್ಷ ಗೆಲುವಾಗಬೇಕು, ಸತ್ಯದ ಪರವಾಗಿ ಇದ್ದಿರ್ತಕ್ಕಂಥವ್ರಿಗೆ ಅವಕಾಶ ಸಿಗಬೇಕು, ಈ ಕ್ಷೇತ್ರದಲ್ಲಿ ವಿಜಯೋತ್ಸವ ಆಚರಣೆ ಮಾಡಬೇಕಂತೇಳಿ ಹೇಳಿರ್ತಕ್ಕಂಥ CM ಫೈಜ್ ಅವರ ವಿಚಾರಗಳನ್ನು ಮತ್ತೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ನೋಡ್ತಾರೆ ನ್ಯೂಸ್ ಆಫ್ 43 ಇಂಡಿಯಾ. ಜೈ ಹಿಂದ್.